ಈ ಜೀವಕ್ಕ ತನ್ನ ಆತ್ಮ ಹೇಗಿದ್ದಾನೆ ಆ ಆತ್ಮನ ಸ್ವರೂಪದ ಅನುಭೂತಿ ಆಗ್ತಿದೆ ಅಂತಾರೆ. ಈ ಅನುಭೂತಿ ಆಗೋದೇನೈತಿ ಇದು ಧರ್ಮ. ಈ ಅನುಭೂತಿ ಆಗೋದ ಇದು ಮೋಕ್ಷ ಮಾರ್ಗ ಐತಿ. ಈ ಅನುಭೂತಿ ಆದ ನಂತರ ಅರ್ಥಾತ್ ಮೋಕ್ಷ ಮಾರ್ಗದ ಆರಂಭ ಆದ ನಂತರ ಅರ್ಥಾತ್ ಸಮ್ಯಕ್ ದರ್ಶನ ಉತ್ಪನ್ನ ಆದ ನಂತರ ಈ ಜೀವ ಎಂದೂ ತನ್ನ ಅನುಭೂತಿಯಿಂದ ದೂರ ಇರೋದು ಸಾಧ್ಯನೇ ಇಲ್ಲ. ನಿರಂತರ ಅದನ್ನ ಪ್ರಗಟ್ ಮಾಡ್ಕೊಳ್ಳೋದ, ಅದರದ ವಿಸ್ತಾರ ಮಾಡ್ಕೊಳ್ಳೋದ, ಅದರದ ಪೂರ್ಣತೆ ಮಾಡ್ಕೊಳ್ಳೋದ ಈ ಪ್ರಯತ್ನದೊಳಗ ನಿರಂತರ ತೊಡಗುತ್ತಲ್ರಿ. ಅದರ ಸಲುವಾಗಿ ಇದೇನ್ ಹೇಳ್ತಾರು ಅಂದ್ರೆ ಜೀವ ದ್ರವ್ಯದೊಳಗ ತನ್ನ ಶ್ರದ್ಧಾಗುಣದ ಯಾವ ಅವಸ್ಥೆ ಇದೆಯೋ ಆ ಅವಸ್ಥೆ ಪ್ರಗಟ ಆಗುವುದ, ಆ ಅವಸ್ಥೆಯೊಳಗನ ಆತ್ಮನ ಅನುಭವ ಇದೆ, ಆತ್ಮನ ಪ್ರತಿಭಾಸ ಆಗ್ತಿ. ಆತ್ಮ ಎಂಥ ಇದ್ದಾನೆ ಇದು ತಿಳಿದು ಬರ್ತಿ. ಅದರ ಸಲುವಾಗಿ ಸಮಯಸಾರದೊಳಗ ಪ್ರಾರಂಭದೊಳಗ ಹೇಳ್ತಾರೆ, ಏನ್ ಹೇಳ್ತಾರೆ? ಮಂಗಲಾಚರಣೆಯದೊಳಗೆ ಏನ್ ಹೇಳ್ತಾರೆ? ಸ್ವಾನುಭೂತ್ಯ ಚಕಾಸತೆ, ತನ್ನ ಅನುಭವದಿಂದ ಪ್ರಕಟ ಆಗ್ತಾನ ಆತ್ಮ. ತನ್ನ ಅನುಭವ ಯಾವರಿಗೆ ನೋಡ್ರಿ, ಅದ್ಭುತ ಮಾತು ಹೀಗಿದೆ. ಒಂದು ಸಮಯದ ಪರ್ಯಾಯದೊಳಗ ಆತ್ಮನ ಅನುಭೂತಿ ಆಗೋದ ಇಲ್ಲಿ ಧರ್ಮ. ಸ್ವ ಅನುಭೂತಿ ಚಕಾಸತೆ, ಆತ್ಮ ಇದ್ದಾನೆ ಅನ್ನೋದು ಹೇಗೆ ಸಿದ್ಧ ಆಗ್ತೈತಿ ಲೋಕಕ್ಕ ಹೇಗೂ ಸಿದ್ಧ ಆಗೋ ಸಾಧ್ಯತೆ ಇಲ್ಲ. ಪ್ರತಿಯೊಬ್ಬರಿಗೆ ತಮ್ಮ ತಮ್ಮ ಅಂತರಂಗದೊಳಗ ಯಾವ ಶ್ರದ್ಧಾಗುಣದ ಅವಸ್ಥೆ ಇದೆಯೋ ಆ ಶ್ರದ್ಧಾಗುಣದ ಅವಸ್ಥೆ ಪ್ರಗಟ ಆಗೋದ ಅದರೊಳಗನ ತನ್ನ ಆತ್ಮನ ಪ್ರತಿಭಾಸ, ಅದರೊಳಗನ ಸ್ವಾನುಭೂತಿಯಿಂದ ಚಕಾತದೆ, ತನ್ನ ಅನುಭವದಿಂದ ಪರ್ಯಾಯದ ಅನುಭವದಿಂದ ಪರ್ಯಾಯಕ್ಕೆ ತಿಳಿದು ಬರ್ತದೆ. ಯಾವುದಕ್ಕೂ ಅಂದ್ರೆ ದ್ರವ್ಯ ಗುಣಕ್ಕಂತೂ ಪ್ರಶ್ನೆನೇ ಇಲ್ಲ. ಯಾವ ಪರ್ಯಾಯ ಅನಾದಿ ಕಾಲದಿಂದ ದುಃಖಿ ಇದೆಯೋ ಆ ಪರ್ಯಾಯದ ಒಂದು ಅವಸ್ಥೆ, ಆ ಪರ್ಯಾಯ ಧ್ರುವದ ಸನ್ಮುಖ ಆಗುವುದರಿಂದ ಆ ಸನ್ಮುಖತೆಯೊಳಗ ಇವ್ ಶ್ರದ್ಧಾ ಮಾಡಿ ಸನ್ಮುಖ ಆಗ್ತೈತಿ ಈ ಪರ್ಯಾಯ. ಆಗ ಆ ಶ್ರದ್ಧಾ ಗುಣದ ಒಂದು ಅವಸ್ಥೆ ಅರ್ಥಾತ್ ಒಂದು ಪರ್ಯಾಯ, ಆ ಪರ್ಯಾಯದೊಳಗ ಆತ್ಮ ಅನುಭವದೊಳಗೆ ಬರ್ತದೆ. ಅದು ಸಮ್ಯಕ್ ದರ್ಶನ ಇದೆ. ಅದು ಆ ಪರ್ಯಾಯದೊಳಗ ಆತ್ಮ ಪ್ರತಿಭಾಸ ಆಗ್ತಾನೆ. ಪ್ರತಿಭಾಸ ಅಂದ್ರೆ ಆ ಪರ್ಯಾಯಕ್ಕನ ತಿಳಿದು ಬರ್ತೈತಿ ನನ್ನ ಆತ್ಮ ಎಂಥವಿದ. ಇಂಥ ಆತ್ಮ ಬರೇ ಪರ್ಯಾಯಕ ಆತ್ಮ ತಿಳಿದು ಬರ್ಲಿಲ್ಲ, ಆ ಪರ್ಯಾಯದೊಳಗ ಅತೀಂದ್ರಿಯ ಆನಂದದ ಅನುಭವ ಎಂದೂ ಆ ಅನುಭವದ ಪರಿಚಯ ಇಲ್ಲ. ಬಾಹ್ಯದೊಳಗ ಕೆಲವೊಂದು ಅನುಕೂಲ ಸಂಯೋಗಗಳಿಂದ ತಾತ್ಕಾಲಿಕ ಯಾವ್ದು ಸುಖ ಆಗ್ತೈತಿವೋ ಆ ಸುಖಕ್ಕನ ನಿಜವಾದ ಸುಖ ಅಂತ ಹೇಳಿ ತಿಳ್ಕೊಂಡಂತ ಈ ಪರ್ಯಾಯ ಅದೇನ್ ಮಾಡ್ತೈತಿ, ಅತೀಂದ್ರಿಯ ಆನಂದ ಆದ ನಂತರ ಸ್ವಯಂ ಭಗವಾನಾತ್ಮ ಆಗಿದ್ದೇನೆ ಈ ಪ್ರತಿಭಾಸಾಧಕಾದ ನಂತರ ಆಮೇಲೆ ಅದೇನ್ ಮಾಡ್ತೈತಿ, ಆ ಅವಸ್ಥೆ ನಿರಂತರ ನನ್ನಲ್ಲಿ ಇರಬೇಕು ಅಂತ ಹೇಳಿ ಪ್ರಯತ್ನಶೀಲ ಆಗ್ತೈತಿ. ಮತ್ತ ಆ ಪ್ರಯತ್ನಶೀಲದ ಮಾಧ್ಯಮದಿಂದ ಅದು ಧರ್ಮದ ಆರಂಭ ಆಯ್ತು, ಮೋಕ್ಷ ಮಾರ್ಗದ ಆರಂಭ ಆಯ್ತು. ಮೋಕ್ಷ ಮಾರ್ಗದೊಳಗೆ ಗಮನ ಮಾಡ್ಲಿಕ್ಕೆ ಪ್ರಾರಂಭವಾಯ್ತು. ಈ ಪ್ರಕಾರ ಧರ್ಮಕ್ಕ ಸಮ್ಯಕ್ ದರ್ಶನ ಒಂದೇ ಮೂಲಿದೆ. ಸಮ್ಯಕ್ ದರ್ಶನವನ್ನು ಹೊರತುಪಡಿಸಿ ಅನಾದಿ ಕಾಲದಿಂದ ನಾವೇನ್ ಧರ್ಮ ಮಾಡ್ತಾ ಹೊರಟಿದ್ದೇವೆ ಅದು ಯಾವುದು ನಿಜವಾದ ಧರ್ಮ ಅಲ್ಲ. ಹೇಗೆ ಅನ್ನೋದನ್ನ ಹೀಗೆ ಹೇಳ್ತಾರೆ. ಹೋದ ಸಲ ಏನಾಗೈತಿ, ಹೋದ ಸಲ ಭಾವ ಹೇಗೆ, ಭಾವ ಎಲ್ಲಿ ಪ್ರಗಟ ಆಗ್ತೀವಿ. ಹೋದ ಸಲ ಅಂದ್ರೆ ಅವಸ್ಥೆಯಿಂದ ಅವಸ್ಥಾಂತರ ಆಗುವಂಥ ಪರಿಣಾಮವನ್ನ ಭಾವ ಅಂತ ಹೇಳಿದ್ರಿ. ಜೀವ ದ್ರವ್ಯದ ಅಥವಾ ಪುದ್ಗಲ ದ್ರವ್ಯದ ಯಾವ ಅವಸ್ಥೆ ಇದೆಯೋ ಆ ಅವಸ್ಥೆಯಿಂದ ಇನ್ನೊಂದು ಅವಸ್ಥೆಯಾಗುವ ಯಾವ ಪರಿಣಾಮ ಇದೆಯೋ ಆ ಪರಿಣಾಮವನ್ನ ಭಾವ ಅಂತ ಹೇಳ್ರು. ಈ ಭಾವ ಇದು ಭಾವಲಿಂಗಕ್ಕೆ ಸಂಬಂಧಿಸಿದ. ನಾವು ಬಾಹ್ಯದೊಳಗೆ ಕಥನ್ ಮಾಡ್ತೀವಲ್ಲ, ಭಾವಲಿಂಗಿ ಸತ್. ಅರ್ಥಾತ್ ಈ ಭಾವ ಮುನಿ ಭಗವಂತರಿಗೆ ಸಂಬಂಧಿಸಿದ್ದಿದೆ. ಭಾವಲಿಂಗ ಅರ್ಥಾತ್ ಈ ದ್ರವ್ಯವನ್ನ ಹೊರತುಪಡಿಸಿ
ಅಂತರಂಗದೊಳಗ ಚೈತನ್ಯ ಸ್ವರೂಪನಾದಂಥ ಯಾವ ಆತ್ಮನ ಭಾವಿದೆಯೋ ಈ ಭಾವಕ್ಕನ ನಾವೇನಂತೇವೆ ಸ್ವಭಾವ, ಅರ್ಥಾತ್ ತನ್ನ ಭಾವ. ಸ್ವಭಾವ, ಸ್ವಭಾವ ಅರ್ಥಾತ್ ತನ್ನ ಭಾವ. ಇಲ್ಲಿ ತನ್ನವನ್ನು ಬಿಟ್ಟು ಭಾವ ಇಷ್ಟ ಹೇಳಿದ್ದಾರೆ, ವ್ಯತ್ಯಾಸ ಏನು ಇಲ್ಲ. ಅಂದ್ರೆ ಸ್ವಭಾವ ಅರ್ಥಾತ್ ತನ್ನದೇ ಭಾವ. ಇಲ್ಲೇನ್ ಹೇಳ್ರು, ಬರೇ ಭಾವ. ಈ ಭಾವನ ಮುಗಿದೈತ್ರಿ. ಈ ಭಾವದ ಸ್ವೀಕಾರ ಯಾವಾಗ ಮಾಡ್ತಾನೋ ಜೀವ, ಆ ಸಮಯದೊಳಗ ಪರ್ಯಾಯದೊಳಗ ಪ್ರಗಟ ಆಗ್ತೈತಿ ಜಿನದೇವ ಅವಸ್ಥೆ. ಮೊದಲು ಭಾವದೇವನ ಸ್ವೀಕಾರ ಆಗ್ತಿತ್ತು ಪರ್ಯಾಯದೊಳಗ, ಅದೇ ಪರ್ಯಾಯದೊಳಗ ಅದೇ ಸಮಯದೊಳಗ ಜಿನದೇವನ ಪ್ರಗಟ. ಭಾವದೇವನ ಉತ್ಪತ್ತಿಯ ಮೂಲಕ ಜಿನದೇವನ ಪ್ರಗಟತೆ ಆಗ್ತಿದೆ. ಆ ಜಿನದೇವ ತ್ರಿಲೋಕ ಪೂಜ್ಯ. ಅಂದ್ರೆ ನಮಗೆ ಸಮ್ಯಕ್ ದರ್ಶನ ಆದ ನಂತರ ಆ ಸಮ್ಯಕ್ ದರ್ಶನ ರೂಪದ ಒಂದು ಸಮಯದ ಪರ್ಯಾಯ ತ್ರಿಲೋಕ ಪೂಜ್ಯ. ಈ ಪ್ರಕಾರ ಭಾವದ ಲಿಂಗ ಐತಿ. ಮತ್ತೆ ಸಮಯ ಸಾರದೊಳಗೆ ಏನ್ ಹೇಳ್ತಾರೆ, ಸಮಯ ಸಾರದೊಳಗ ಶ್ರಾವಕ ಲಿಂಗ ಅಥವಾ ಭಾವಲಿಂಗ ಯಾವುದೊಂದು ಸ್ವೀಕಾರ ಮಾಡಲಿಲ್ಲ. ಶ್ರಾವಕ ಲಿಂಗ ಅರ್ಥಾತ್ ಬಾಹ್ಯದೊಳಗೆ ಬಂತು, ಭಾವಲಿಂಗ ಮುನಿಲಿಂಗ ಅರ್ಥಾತ್ ಬಾಹ್ಯದೊಳಗೆ. ಒಳಗು ಒಂದೇ ಭಾವದನ್ನ ಸ್ವೀಕಾರ ಮಾಡಿದ್ದಾರೆ. ಧರ್ಮದೊಳಗ ಬರೇ ಭಾವದ, ಅದಕ್ಕೆ ನಾವು ಸ್ವಭಾವ ಅಂತೇವು, ಪರಿಣಾಮ ರೂಪದ ಭಾವ ಅಂತೇವು. ಆದರೆ ಭಾವ ಏನೈತಿ, ಇದ ನಿಜ ಶುದ್ಧಾತ್ಮನ ಸರ್ವಸ್ವ ಐತಿ. ಈ ಭಾವವನ್ನು ಹೊರತುಪಡಿಸಿ ಆತ್ಮನ ಅಸ್ತಿತ್ವ ಮೂರು ಲೋಕದೊಳಗೆ ಯಾವುದರೊಳಗೂ ಇಲ್ಲ. ಈ ಪ್ರಕಾರ ಇಲ್ಲಿ ಪ್ರಾರಂಭದೊಳಗ ಮುನಿ ಆಗುವಂಥವ ಭಾವಪೂರ್ವಕ, ಭಾವದ ನಿರ್ಮಲತೆ ಆದ ನಂತರ ಬಾಹ್ಯದೊಳಗ ದ್ರವ್ಯದ ನಿರ್ಮಲತೆ ಆಗುವುದಿಲ್ಲ. ಅದರ ಸಲುವಾಗಿ ಹೋದ ಸಲ ಮೊದಲ ಭಾವದ ಪ್ರತಿಪಾದನೆ ಮಾಡಿದ್ವಿ. ಜೀವದ್ರವ್ಯದೊಳಗೂ ಶುದ್ಧ ಭಾವಿದೆ, ಉದ್ಗಲ ಪರಿಣಾಮದೊಳಗೂ ಶುದ್ಧ ಪರಿಣಾಮ ಇದೆ. ಆ ಉದ್ಗಲ ಪರಿಣಾಮ ಆ ಜೀವದ್ರವ್ಯ ತಮ್ಮ ಭಾವದಿಂದ ಚ್ಯುತ ಆಗಿ ಪರದ ಕಡೆ ಹೋದು ಅಂದ್ರೆ ಆ ಭಾವಕ್ಕ ವಿಭಾವ. ಅದು ಬೇಕಾದರೆ ಜೀವದಿರ್ಲಿ ಇಲ್ಲ ಉದ್ಗಲದಿರ್ಲಿ. ಉದ್ಗಲದ ವಿಭಾವ ಹೇಗಾಗ್ತೈತಿ, ಪರಮಾಣು ಇದ್ದದ ಸ್ಕಂಧ ಆಯ್ತು ಅಂತಂದ್ರೆ ಅಲ್ಲಿ ವಿಭಾವ ಬರ್ತದೆ, ಭ್ರಷ್ಟ ಆಯ್ತಾರೆ ಅದು ತನ್ನ ಅವಸ್ಥೆ. ಮತ್ತೆ ಜೀವದ ಅವಸ್ಥೆ ಯಾವಾಗ ಭ್ರಷ್ಟ ಆಗ್ತೈತಿ, ಜೀವದ ಅವಸ್ಥೆ ಭ್ರಷ್ಟ ಆಗ್ತೈತಿ ಜ್ಞಾನದೊಳಗ ಮೋಹರಾಗ ದ್ವೇಷದ ಉತ್ಪತ್ತಿ ಆಯ್ತು ಅಂದ್ರೆ ಜೀವದ ಅವಸ್ಥೆ ಭ್ರಷ್ಟ ಆಯ್ತು. ಇವು ಎರಡೂ ಅವಸ್ಥೆ ಸ್ವರೂಪ ಏನಿದ್ದಾವೆ ಮತ್ ಅವು ಭ್ರಷ್ಟ ಏನಾಗ್ತಾವು, ಇದರದ್ದು ಹೋದ ಸಲ ವಿವರಣೆ ಮಾಡಿದ್ದೇವೆ. ಅದನ್ನು ಈಗ ಮೂಲ ಇಟ್ಕೊಂಡು ಏನ ಭಾವದ ಸ್ವರೂಪವನ್ನ ಮೂಲ ಇಟ್ಕೊಂಡು ಭಾವದ ಅಂಶವನ್ನ ಭಾವದ ಪ್ರಕಟತೆಯನ್ನ ಈಗ ನಮ್ಮ ಅಂತರಂಗದೊಳಗ ಕ್ಷಯೋಪಶಮ ಜ್ಞಾನದೊಳಗ ಧಾರಣೆ ಮಾಡಿ ಆಮೇಲೆ ಇನ್ನ ದ್ರವ್ಯಲಿಂಗಕ್ಕೆ ಹೋಗುವುದು. ದ್ರವ್ಯಲಿಂಗಕ್ಕೆ ಅಂದ್ರೆ ಭಾವಲಿಂಗ ಮತ್ತು ದ್ರವ್ಯಲಿಂಗ. ಭಾವಲಿಂಗದೊಳಗೆ ಸಾಕ್ಷಾತ್ ಧರ್ಮ ಇದೆ, ದ್ರವ್ಯಲಿಂಗದೊಳಗ ಅಂಶ ಮಾತ್ರ ಧರ್ಮ ಇಲ್ಲ. ಇವು ಎರಡೂ ಮಾತಿಂದ ಪರಿಚಯ ಆದ ನಂತರ ನಮಗೆ ಸಮ್ಯಕ್ ದರ್ಶನ ಆಗಲಿಲ್ಲ, ಹೀಗಾಗೋದು ಸಾಧ್ಯ ಇಲ್ಲ. ನಾವು ಪ್ರಗಟ ಮಾಡ್ಕೋಲಿಲ್ಲ, ನಾವು ಪುರುಷಾರ್ಥ ಮಾಡ್ಲಿಲ್ಲ, ಆದ್ರೆ ಅದು ನಮ್ದು ಅಪರಾಧ ಇದೆ. ಆದ್ರೆ ಈಗ ಭಾವಲಿಂಗ ಅಂದ್ರೆ ಏನ, ದ್ರವ್ಯಲಿಂಗ ಅಂದ್ರೆ ಏನ, ಈಗ ಭಾವದ ಪ್ರಕಟತೆ ಮಾಡಿ ಇನ್ನು ಭಾವಲಿಂಗ ಅಂದ್ರೆ ದ್ರವ್ಯದ ಪ್ರಕಟತೆ ಮಾಡಿದ ನಂತರ ಭಾವಲಿಂಗ ಅಂದ್ರೆ ಏನ, ದ್ರವ್ಯಲಿಂಗ ಅಂದ್ರೆ ಏನ, ಇವು ಎರಡರದ್ದು ವ್ಯಾಖ್ಯಾ ಮಾಡಿದ ನಂತರ ನಾವು ಇನ್ನಿನ ತನಕ ಯಾವುದರದ ಸ್ವೀಕಾರ ಮಾಡಿದ್ದೇವೆ, ಯಾವುದರದ ತ್ಯಾಗ ಮಾಡಿದ್ದೇವೆ, ಇದರದ ಪರಿಚಯ ನಮ್ಗಾಗ್ಬಿಟ್ಟಿತಿ. ಯಾವುದರದ ಸ್ವೀಕಾರ ಮಾಡಬೇಕಾಗಿತ್ತೋ ಅದರದ ಸ್ವೀಕಾರ ಮಾಡಲಿಲ್ಲ, ಅದರಿಂದ ನನಗೆ ಸಂಸಾರ ಇದೆ. ಮತ್ತು ಯಾವುದರದ ಸ್ವೀಕಾರ ಮಾಡಬಾರ್ದಾಗಿತ್ತು ಅದನ್ನ ನಾವು ಸ್ವೀಕಾರ ಮಾಡಿದ್ದೇವೆ, ಅದರಿಂದ ನಮಗೆ ಸಂಸಾರ ಇದೆ. ಈ ಎರಡೂ ಸಂಸಾರಕ್ಕೆ ಕಾರಣ, ಒಂದರ ತ್ಯಾಗ ಒಂದರ ಸ್ವೀಕಾರ. ಇದು ಎರಡೋದರದ ಪರಿಚಯ ಯಾವಾಗ ಆಗೋದೈತಿ ನಮಗ, ಈ ದ್ರವ್ಯದ ಪರಿಚಯ ಆದ ನಂತರ. ನೋಡ್ರಿ, ನಾವ ಆಗಮದೊಳಗೆ ಪ್ರವೇಶ ಮಾಡ್ತೇವೆ,
ನೋಡ್ರಿ, ಮಹತ್ವದ ಮಾತಿತಿ. ಯಾರ ಎಷ್ಟ ತಮ್ಮ ಉಪಯೋಗವನ್ನ ಈ ಶಬ್ದದೊಳಗೆ ಇರುವಂತಹ ಭಾವದ ಕಡೆ ತೊಡಗಿಸ್ತಾರೋ ಆ ಜೀವದ ನೇಮದಿಂದ ಕಲ್ಯಾಣ ಆಗಿ ಹೋಗುದಿದೆ. ಚಿಂತೆ ಮಾಡುವ ಅವಶ್ಯಕತೆನೇ ಇಲ್ಲ, ನೇಮದಿಂದ ಕಲ್ಯಾಣ. ನನ್ನ ಕಡೆಯಿಂದ ಏನು ಬರ್ತಿದೆ ಅದಷ್ಟೇ ಅಲ್ಲ, ನನಗೆ ಏನು ತಿಳಿತಿದೆ ಅದನ್ನ ನನಗೆ ಹೇಳೋದು ಸಾಧ್ಯ ಇಲ್ಲ. ಎಷ್ಟು ತಿಳಿತಿದೆ ಅದರದ ಅಂಶ ಮಾತ್ರ ಹೇಳೋದು ಸಾಧ್ಯ ಇದೆ. ಅದರ ಸಲುವಾಗಿ ನನ್ನಲ್ಲೇ ಯಾವ ಶಬ್ದದ ಪ್ರಯೋಗ ಬರ್ತಾ ಇದ್ದಾವೆ ಆ ಶಬ್ದದೊಳಗ ಭಾವ ಏನಿದೆ ಅನ್ನೋದನ್ನ ತಮ್ಮ ಆತ್ಮನ ಉಪಯೋಗ ಆ ಕಡೆ ತೊಡಗಿಸಿ ಅಧಿಕ ತಿಳ್ಕೊಳ್ಳೋದೈತ್ರಿ. ಕರ್ತವ್ಯ ಸ್ವಯಂ ಪ್ರತಿಯೊಬ್ಬರದಿದೆ. ನಮ್ದು ಕರ್ತವ್ಯ, ಆಗಮದ ಕರ್ತವ್ಯ, ಜ್ಞಾನಿಗಳ ಕರ್ತವ್ಯ ಅಂಶ ಮಾತ್ರ ಇರ್ತೈತಿ, ಬರೇ ಮಾರ್ಗ ತೋರಿಸ್ತಾರೆ. ಅದರ ಸಲುವಾಗಿ ಇಲ್ಲಿ ಏನು ಹೇಳಲಾಗ್ತಿದೆ ಅದರ ಕಡೆ ಸಂಪೂರ್ಣ ಉಪಯೋಗ ತೊಡಗಿಸಿದ್ರಿ. ಆಗಮದೊಳಗ ಜ್ಞಾನಿ ಮಹಾತ್ಮರು ಹೇಳ್ತಾರೆ, ದ್ರವ್ಯದ ಪರಿಚಯ ಮಾಡಿಕೊಡುವುದು ಗಂಭೀರವಾದ ಮಾತಿ. ದ್ರವ್ಯದ ಪರಿಚಯ ಮಾಡಿಕೊಡುವ ವೇಳೆದೊಳಗ ಜ್ಞಾನಿ ಮಹಾತ್ಮರ ಎಲ್ಲಿ ನಿಂತ ಹೇಳ್ತಾರೆ ಅದರದ ಈ ಶಬ್ದದಿಂದ ತಿಳಿದು ಬರುವುದು. ಪುದ್ಗಲವಂತೂ ಜಡವಿದೆ. ಈ ಮಾತನ್ನ ಹೇಳುವಂಥ ಜ್ಞಾನಿ ಮಹಾಪುರುಷ ಭವ್ಯಾತ್ಮ ಎಲ್ಲಿ ನಿಂತು ಹೇಳ್ತಾ ಇದ್ದಾನೆ, ಪುದ್ಗಲವಂತೂ ಜಡವಿದೆ. ಈ ಮಹಾಪುರುಷ ಚೈತನ್ಯದೊಳಗ ಸ್ಥಿರ ಇದ್ದ, ಚೈತನ್ಯದ ಅನುಭೂತಿ ಮಾಡ್ತಾ ಮಾಡ್ತಾ ಯಾವುದು ಬಾಹ್ಯದೊಳಗ ಜಡ ಸ್ವರೂಪವಾಗಿ ಕಂಡು ಬರ್ತಾ ಇದೆಯೋ, ಯಾವುದನ್ನ ಅನಾದಿ ಕಾಲದಿಂದ ನನ್ನದನ್ನಂತ ಹೇಳಿ ಸ್ವೀಕಾರ ಮಾಡಿದ್ದೋ, ವಿಶ್ವಾಸ ಇಟ್ಟಿದ್ದೋ, ಅದೇ ತಾನಿದ್ದೇನೆಂದು ನಂಬಿಕೊಂಡಿದ್ದು, ಅದರದ ಪರಿಚಯ ಪುದ್ಗಲವಂತೂ. ಮೊದಲನೇ ಮಾತಿನೊಳಗನ ಆಘಾತ ಮಾಡಿದಾರೆ ನಮ್ಮ ಅಜ್ಞಾನಕ್ಕೆ. ಪುದ್ಗಲವಂತೂ ಜಡವಿದೆ ಶಬ್ದ ಪ್ರಯೋಗ ಆಯ್ತು. ನಾವು ಧಾರಣ ಮಾಡಿದ್ದ ಪುದ್ಗಲು ಅಥವಾ ಚೈತನ್ಯ ರೀ. ನಾವು ಯಾವುದನ್ನು ನನ್ನದಂತ ಹೇಳಿ ತಿಳ್ಕೊಂಡಿದ್ದೇವೆ ಅದ ಪುದ್ಗಲ ಅಥವಾ ಚೈತನ್ಯ. ನಾವು ಯಾವುದರ ಸಲುವಾಗಿ ಅನಾದಿ ಕಾಲದಿಂದ ಇಂದಿನವರೆಗೆ ಪರಿಶ್ರಮಿಸುತ್ತಿದ್ದೇವೆಯೋ ಅದು ಪುದ್ಗಲೋ ಅಥವಾ ಚೈತನ್ಯ. ಇದನ್ನ ನಾವು ನಿರ್ಣಯ ಮಾಡೋದಿದ್ರೆ ಪುದ್ಗಲವಂತೂ ಜಡವಿದೆ. ಜ್ಞಾನಿ ಮಹಾಪುರುಷರ ಚೈತನ್ಯದ ಸ್ವೀಕಾರ ಮಾಡಿ ಶ್ರದ್ಧಾಗುಣದ ನಿರ್ಮಲ ಅವಸ್ಥೆ ಪ್ರಕಟ ಆಗುವುದರಿಂದ ಯಾವ ಆತ್ಮನ ಅನುಭೂತಿ, ಆತ್ಮನ ಪ್ರತಿಭಾಸ ಆಗಿದೆಯೋ ಆ ಪ್ರತಿಭಾಸದೊಳಗ, ಆ ಅನುಭೂತಿಯೊಳಗ ಸ್ವಾಭಾವಿಕವಾಗಿ ಸ್ಥಿರ ಇದ್ದಂಥ ಪರ್ಯಾಯ ಅದು ಹೇಳ್ತಾ ಇದೆ ಪುದ್ಗಲವಂತೂ ಜಡವಿದೆ. ಇಲ್ಲಿ ನಾವು ಏನ್ ಮಾಡ್ಬೇಕಾಗಿತ್ರಿ ಈಗ್ರಿ? ಪುದ್ಗಲವಂತೂ ಜಡವಿದೆ ಈ ಮಾತಿನ ಸ್ವೀಕಾರ ಮಾಡಿದ ನಂತರ ನಮ್ಮ ಅವಸ್ಥೆಯೊಳಗ ಏನ ಆಗ್ತಾ ಇದೆ ಈಗ ಇದನ್ನ ನಾವು ಸ್ವಯಂ ಅನುಭವ ಮಾಡ್ತೀವಿ. ಪುದ್ಗಲವಂತೂ ಜಡವಿದೆ. ನಾವು ಯಾವುದನ್ನ ನಮ್ದು ಅಂತ ಹೇಳಿ ಬಡ್ಕೋತಾ ಇದ್ದೇವೆ, ಸಾಯ್ತಾ ಇದ್ದೇವೆ. ಯಾವುದರ ಸುರಕ್ಷತೆ ಸಲುವಾಗಿ ಇಷ್ಟೊಂದೆಲ್ಲ ಪರಿಶ್ರಮ ಮಾಡ್ತಾ ಇದ್ದೇವೆ. ಅದೇನಿದೆ ಅದು ಇದೇ, ಅದು ಪುದ್ಗಲ. ಪುದ್ಗಲ ಯಾರ್ದಿಲ್ಲ, ಮೊದಲ ಭಾವದೊಳಗೆ ತಿಳಿಸಿ ಕೊಟ್ಟಿದ್ದಾರೆ. ಪುದ್ಗಲ ಅಂದ್ರೆ ಏನ, ಭಾವ ಅಂದ್ರೆ ಏನ, ಪುದ್ಗಲದ ಸ್ವಭಾವ, ಪುದ್ಗಲದೊಳಗ ಮಲಿನತೆ ಹೇಗ್ ಬರ್ತೈತಿ ಮತ್ತೆ ಜೀವದೊಳಗ ಮಲಿನತೆ ಹೇಗ್ ಬರ್ತೈತಿ ಇದು ತಿಳಿಸ್ಕೊಟ್ಟಿದ್ವಿ. ಇಲ್ಲಿ ಪುದ್ಗಲವಂತೂ ಜಡವಿದೆ ಅಂತ ಹೇಳಿ ಹೇಳುವಂಥ ಭವ್ಯಾತ್ಮನ ಪರ್ಯಾಯದೊಳಗ ಮಲಿನತೆ ಯಾವುದರ ನಿಮಿತ್ತದಿಂದ ಬರೋದ್ರೆ, ಮಲಿನತೆ ಪರ್ಯಾಯದೊಳಗೆ ಯಾವುದರ ನಿಮಿತ್ತದಿಂದ ಬರೋ ಸಾಧ್ಯತೆ. ಆದರೆ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ನಾವು ಎಲ್ಲಿ ನಿಂತಿದ್ದೇವೆ, ನಾವು ಪುದ್ಗಲದೊಳಗೆ ನಿಂತಿದ್ದೇವೆ. ಆದ್ರೆ ಪುದ್ಗಲದೊಳಗ ನಿಂತ ಪುದ್ಗಲ್ ನಮ್ದನ್ನೋದು ಕಲಿ. ಜ್ಞಾನಿ ಮಹಾಪುರುಷರ ಅವರ ಸ್ವಭಾವದೊಳಗ ನಿಂತ, ಚೈತನ್ಯದೊಳಗ ನಿಂತ ಜಡಕ್ಕೆ ಜಡ ಅಂತ.
ಜ್ಞಾನಿ ಮಹಾಪುರುಷರ ತಮ್ಮ ಅನುಭವ ಪೂರ್ವಕ ಚೈತನ್ಯದೊಳಗ ಸ್ವಯಂ ನಿಂತ ಆ ಚೈತನ್ಯದ ಅನುಭೂತಿ ಪೂರ್ವಕ ಬಾಹ್ಯದೊಳಗೆ ಏನಿದೆಯೋ ಆ ಜಡಕ್ಕೆ ಜಡ ಅಂತ ಹೇಳ್ರು ಅದು ಯಥಾರ್ಥ ಜಡ ಇದೆ ಅವ್ರ ದೃಷ್ಟಿಯೊಳಗೆ. ನಾವು ಆ ಪ್ರಕಾರದ ಧ್ವನಿ ಕೂಡಿಸಿದೀವಿ ಅಂದ್ರೆ ನಮಗೆ ಸಮ್ಯಕ್ ದರ್ಶನ ಆಗುದಿಲ್ಲ. ನಮಗೇನ್ ಮಾಡ್ಬೇಕಾಗಿದೆ, ನಾವು ಸ್ವಯಂ ಜಡದೊಳಗ ನಿಂತ ಜಡ ನನ್ನದಲ್ಲ ಅಂತ ಹೇಳಿ ಈ ಪುರುಷಾರ್ಥ ಮಾಡಿ ಜಡದೊಳಗ ಸ್ವಯಂ ನಿಂತಿದ್ದೇವೆ, ಸ್ವಯಂ ಅದರದ ಅನುಭವ ಮಾಡ್ತಾ ಇದ್ದೇವೆ, ಅದೇ ನಾವಂತ ಹೇಳಿ ತಿಳ್ಕೊಂಡಿದ್ದೇವೆ. ಈಗ ತಿಳ್ಕೊಳ್ತಾ ಜಡ ನಂದಲ್ಲ, ಇದು ಯಾವ ವೀರ್ಯ ಇದ್ದ ಪುರುಷ ಸ್ವೀಕಾರ ಮಾಡ್ತಾನೋ ಅದರದ ಇದು ಜಡ ನಂದಲ್ಲ ಅಂತ ಹೇಳಿ ಅಂತರಂಗದ ಶ್ರದ್ಧೆ ಪೂರ್ವಕ ಕ್ಷಯೋಪಶಮ ಜ್ಞಾನದ ಅಂತರಂಗದ ಶ್ರದ್ಧೆ ಪೂರ್ವಕ ಧಾರಣ ಮಾಡ್ತಾನೋ ಆ ಜೀವ ನೇಮದಿಂದ ಧರ್ಮದೊಳಗ ಪ್ರವೇಶ ಮಾಡುವ ಸಾಧ್ಯತೆ ಇದೆ. ಏನ್ ಮಾಡೋದಿದೆ, ಜ್ಞಾನಿ ಮಹಾಪುರುಷರ ಚೈತನ್ಯದೊಳಗ ನಿಂತ ಪರವನ್ನ ಪರ ಅಂತ ಹೇಳ್ತೀವಿ. ಚೈತನ್ಯದೊಳಗ ನಿಂತ ಪರವನ್ನ ಪರ ಅಂತ ಹೇಳಿ ತನ್ನಲ್ಲೇ ನಿಂತ ತನ್ನ ಮನೆಯೊಳಗ ನಿಂತ ಇನ್ನೊಬ್ಬರ ಮನೆಯನ್ನ ಪರ ಅಂತ ಹೇಳಿ ತಿಳ್ಕೊತಾರೆ. ಆದರೆ ನಮಗ ನಮ್ಮ ಮನೆದ ಪರಿಚಯ ಇಲ್ಲ, ನಮ್ಮ ಮನೆದ ಪ್ರಾಪ್ತಿ ಇಲ್ಲ, ನಮ್ಮ ಮನೆಯ ಪ್ರಾಪ್ತಿ ಇದುವರೆಗೆ ನಾವು ಮಾಡ್ಕೊಂಡಿಲ್ಲ. ಇನ್ನೊಬ್ಬರ ಮನೆಯನ್ನೇ ನನ್ನ ಮನೆ ಅಂತ ಹೇಳಿ ತಿಳ್ಕೊಂಡ. ಹಾಗಾದರೆ ಯಾವಾಗ ಇದೇ ಮನೆಯೊಳಗಿಂದ ಒಬ್ಬ ಮಹಾಪುರುಷ ಯಾವದ ತನ್ನ ಜನ್ಮದ ಆರಭ್ಯದಿಂದ ಹಿಡಿದ ಮರಣದವರೆಗೆ ನನ್ನ ಮನೆ ನನ್ನ ಮನೆ ನನ್ನ ಮನೆ ಅಂತ ಹೇಳಿ ಕೂಗಾಡ್ತಾ ಇದ್ದನೋ ಆ ಕೂಗಾಡುವಂಥ ಮನುಷ್ಯ ಈಗ ತನ್ನ ಮನೆಯನ್ನು ಬಿಟ್ಟ ಸ್ಮಶಾನಕ್ಕೆ ಹೊರಟಿದ. ಈ ಭಾವನೆ ನಾವು ಮಾಡಿದ ನಂತರ ಈ ಮನೆ ನಂದಲ್ಲ. ಬೇಕಾದ್ರೆ ನೀವು 20 ಲಕ್ಷ ಕೊಡ್ರಿ ಅಥವಾ 1 ಕೋಟಿ ರೂಪಾಯಿ ಖರ್ಚು ಮಾಡ್ರಿನು ಕೂಡ ನನ್ನ ಮನೆ ಅಂತ ಹೇಳಿ ತಿಳ್ಕೊಂಡು ನನ್ನ ಮನೆಯೊಳಗನ ನಿಂತು ಈ ಮನೆ ನಂದಲ್ಲ. ಈ ಅನುಭೂತಿ ಯಾವಾಗ ನಮಗ ಆದೀತು, ಈ ಶ್ರದ್ಧಾ ನಮಗೆ ಎಷ್ಟು ಅಂಶದಿಂದ ಆಗ್ತೈತಿ ಶ್ರೇಣಿಕ್, ಅಷ್ಟ ಅಂಶದಿಂದ ನಮ್ಮಲ್ಲೇ ಧರ್ಮದ ಉತ್ಪತ್ತಿ ಆಗೋದು ಸಾಧ್ಯವೇ. ಇಲ್ಲದಿದ್ರೆ ಈ ಪ್ರಕಾರದ ಯಾವ ಈ ಪರ ಮನೆ ಇದೆ ಇದು ಗೊತ್ತಿದೆ. ನೋಡ್ರಿ, ಮೊದಲನೇ ಸಲ ಪುತ್ರ ರತ್ನದ ಉತ್ಪತ್ತಿ ಆದ ಕೂಡ್ಲೆ, ತಮಗ ಪುತ್ರ ರತ್ನದ ಉತ್ಪತ್ತಿ ಆದ ಕೂಡ್ಲೆ ಈ ಮನುಷ್ಯ ಯಾವುದೇ ಪ್ರಕಾರದಿಂದ ತನ್ನ ಆಸ್ತಿಯನ್ನ ಅವನ ಹೆಸರಿಗೆ ಮಾಡುವ ಅವಶ್ಯಕತೆ ಇದೆ. ನೇಮದಿಂದ ಅವನ ಉತ್ಪತ್ತಿಯ ಆದ ಕೂಡಲೇ ಇವನ ಸಂಪೂರ್ಣ ಆಸ್ತಿ ಅವನಿಗೆ ಹೋಗಿ ಬಿಡ್ತದೆ. ಕಾನೂನು ಹಾಗೆ ಇದೆ ವಾಸ್ತವಿಕವಾಗಿ. ಇದನ್ನ ತಿಳ್ಕೊಂಡು ನಾವು ಮೂರ್ಖದನ್ನೇ ನಿನ್ನ ಸಲುವಾಗಿ ಮಾಡಿದ್ದೇವೆ. ಅದ ಅವಂದ ಈಚ್ ಈ ಮಾತಿನ ಪರಿಚಯ ನಮಗ ಆಗೋದ ಅನಿವಾರ್ಯ ಇದೆ. ಅದರ ಸಲುವಾಗಿ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಮನಿ ನನ್ನದೇ ಇದ್ರೇನು ಕೂಡ ಈ ಮನಿ ಮಾಲಕ ನನಗಿಂತ ಹಿರಿಯ ಅಣ್ಣ ಈ ಮನೆಯನ್ನ ತ್ಯಾಗ ಮಾಡಿ ಸ್ಮಶಾನಕ್ಕೆ ಹೊರಟೋದ, ನನ್ನ ಕೈಯಿಂದ ಕಳಿಸಿ ಬಂದಿದೆ. ಹಾಗೆ ನಾನು ಕೂಡ ಹೋಗೋದಿದೆ. ಅವನ ನಂತರ ಈ ಮನೆ ನನ್ನದು ಅಂತ ಹೇಳಿ ಏನ್ ಹೇಳ್ತಾ ಇದ್ದೇನೆ, ಈ ಮನಿ ಮಾಲಕಿ ಕೂಡ ನಂದು ಹೊರಟು ಹೋಗೋದಿದೆ. ಇದನ್ನ ತಿಳ್ಕೊಂಡ ಮನೆಯೊಳಗ ವಾಸ ಮಾಡ್ತಾ ಮನಿ ನಂದಲ್ಲ ಅಂತೇಳಿ ಯಾವಾಗ ತಿಳ್ಕೊತಾನೋ ಆಗ ಇವ ಜ್ಞಾನಿ ಆಗ್ತಾನೆ. ಮನಿ ನಂದ ಅಂತ ಹೇಳಿ ತಿಳ್ಕೊಂಡ ನಂತರ ಈ ಮನೆ ನಮ್ಮನ್ನ ಒದ್ದು ಹೊರಗ, ಆಗ ಅನಿವಾರ್ಯವಾಗಿ ಏನ್ ಮಾಡ್ಬೇಕಾಗ್ತಿದೆ, ಮನೆ ನಮ್ದ. ಈ ಪ್ರಕಾರ ಇಲ್ಲಿ ಜ್ಞಾನಿ ಮಹಾಪುರುಷರ ಭೂಮಿಕೆ ಹಾಕ್ತಾ ಇದ್ದಾರೆ. ಪುತ್ಗಲವಂತೂ ಜಡವಿದೆ. ಯಾವ ಮಹಾಪುರುಷ ಚೈತನ್ಯದೊಳಗೆ ನಿಂತ ಸ್ಥಿರ ಇದ್ದ, ಸ್ವ ಅನುಭೂತಿಯದೊಳಗೆ ಸ್ಥಿರ ಇದ್ದ, ಆ ಸ್ಥಿರವನ್ನೇ ಆ ಅನುಭೂತಿಯನ್ನ ಸ್ವೀಕಾರ ಮಾಡಿ ಈ ಬಾಹ್ಯದೊಳಗ ಯಾವ್ದ ಇಂದಿನವರೆಗೆ ಕಾಡ್ತಾ ಇತ್ತೋ ಅದ ಪುದ್ಗಲ ಅಂತ ಹೇಳಿ. ಈ ಪ್ರಕಾರ ಪುದ್ಗಲವಂತೂ ಜಡವಿದೆ. ಇದರದ ಸ್ವೀಕಾರ ಆದ ನಂತರ ಏನಾಗ್ತೈತಿ,
ಮುಂದೆ ಹೇಳ್ತಾರು, ಉದ್ಗಲವಂತೂ ಜಡವಿದೆ, ಅದರ ನೈಮಿತ್ತಿಕ ಭಾವದಿಂದ ಯಾವುದೇ ಸುಖ ದುಃಖ ಮೊದಲಾದವುಗಳಿಲ್ಲ. ಏನ್ ಹೇಳ್ರಿ, ಬಹಳ ಅದ್ಭುತ ಮಾತು. ಉದ್ಗಲವಂತೂ ಜಡವಿದೆ, ಅದರ ನೈಮಿತ್ತಿಕ ಭಾವದಿಂದ ನಿಮಿತ್ತ ಮತ್ತು ನೈಮಿತ್ತಿಕ ಎರಡು ಇದರೊಳಗೆ ಬಂದು ನೈಮಿತ್ತಿಕ ಭಾವದಿಂದ ಜೀವದ ಭಾವದೊಳಗ ಬರ್ತಿದೆ. ನಾನೇನು ಬಾಹ್ಯದೊಳಗ ಈಗ ಸಂಸಾರ ಮಾಡ್ತಾ ಇದ್ದೇನೆ, ಇದು ಸಂಸಾರ, ಇದು ಮೋಕ್ಷ ಮಾರ್ಗ ಅಲ್ಲ. ಹೇಗ ನಗ್ಗಂಥೋ ಮೋಕ್ಷ ಮಕ್ಕಳು ಕುಂದರೆ ಹೇಳಿದ್ದಾರೆ. ಅದಕ್ಕ ನಾ ಗೃಹಸ್ಥ ಇದ್ದೇನೆ, ಇದು ಮೋಕ್ಷ ಮಾರ್ಗಿ ಇಲ್ಲ ನಾನು. ಈ ಪ್ರಕಾರ ಆಗಮದಿಂದ ಜೀವಕ್ಕೆ ಭಾಸ ಆಗ್ತಿದ್ರಿ. ಭಾಸ ಆದ ನಂತರ ಆ ಭಾಸದ ನಿಮಿತ್ತದಿಂದ ಬಾಹ್ಯದೊಳಗೆ ಏನಾಗ್ತಿದೆ, ದಿಗಂಬರ ಅವಸ್ಥೆ ಬರ್ತದೆ. ಭಾಸ ಆಗೋದಿದೆ ನಿಮಿತ್ತ, ಉದ್ಗಲದೊಳಗ ಅವಸ್ಥೆ ದಿಗಂಬರ ಬರೋದ, ಇದು ನೈಮಿತ್ತಿಕ. ಅರ್ಥ ಐತೇನ್ರಿ? ನಿಮಿತ್ತ ಅಂದ್ರೆ ನೈಮಿತ್ತಿಕ ಭಾವದಿಂದ, ಉದ್ಗಲದ ನೈಮಿತ್ತಿಕ ಭಾವದಿಂದ ಯಾವ ಸುಖ ದುಃಖ ಆಗ್ತಾವಂತ ಹೇಳ್ತೀವಿ, ಅದೆಲ್ಲ ಸುಳ್ಳು. ಈಗ ತಿಳ್ಕೊರಿ, ಅಂದ್ರೆ ಜೀವ ಭಾವದ ನಿಮಿತ್ತ ಪಡ್ಕೊಂಡು ಉದ್ಗಲ ಧರ್ಮ ಮಾಡಬೇಕು ಅಂತ ಹೇಳಿ ಆತ್ಮನ ಅನುಭೂತಿ ಅಂತೂ ಇಲ್ಲವೇ ಇಲ್ಲ. ಸ್ವರೂಪದ ಪರಿಚಯ ಇಲ್ಲ. ನಗ್ಗಂಥೋ ಮೋಕ್ಷ ಮಗ್ಗೋ, ನಿರ್ಗ್ರಂಥ ಇದು ಒಂದೇ ಮೋಕ್ಷ ಮಾರ್ಗ ಇದೆ, ಸಗ್ರಂಥ ಮೋಕ್ಷ ಮಾರ್ಗ ಇಲ್ಲ. ಈ ಪ್ರಕಾರ ತಿಳ್ಕೊಂಡ ನಂತರ ಬಾಹ್ಯದೊಳಗ ಆ ಜೀವ ಭಾವದ ನಿಮಿತ್ತ ಪ್ರಾಪ್ತ ಮಾಡ್ಕೊಂಡ ಈ ಶರೀರ ಏನ್ ಮಾಡ್ತಿದೆ, ನಿರ್ಗ್ರಂಥ ಆಗ್ತಿದೆ. ಅಂದ್ರೆ ನಿಮಿತ್ತದಿಂದ ನೈಮಿತ್ತಿಕದೊಳಗ ಕಾರ್ಯ ಆಯ್ತು. ಪ್ರಗಟ ಆದ ನಂತರ ನೋಡ್ರಿ, ಈ ಗೃಹಸ್ಥ ಅವಸ್ಥೆಯಿಂದ ಇದರಿಂದ ಧರ್ಮ ಆಗುದಿಲ್ಲ. ಇದು ನಿರ್ಣಯ ಮಾಡಿದ ಪ್ರವಚನ ಸಾರದ ಮಾಧ್ಯಮದಿಂದ ಮತ್ತ ದಿಗಂಬರ ಅವಸ್ಥೆಯನ್ನ ಸ್ವೀಕಾರ ಮಾಡಿದ. ಹಾಗಾದ್ರೆ ಈ ಗೃಹಸ್ಥ ಅವಸ್ಥೆಯೊಳಗ ಯಾವುದು ದುಃಖ ಇತ್ತು, ಆ ದುಃಖ ಆ ದಿಗಂಬರ ಅವಸ್ಥೆ ಧಾರಣ ಮಾಡುವುದರಿಂದ ಹೋಯ್ತೇನ? ಅಂದ್ರೆ ದ್ರವಿಲಿಂಗಿ ಕಚಿ ಈಗ ಎಷ್ಟು ದಿವಸ ಆಯ್ತು? ಹೋದ ವರ್ಷನೂ ಅದೇ ನಡೆದಿದೆ, ಈ ವರ್ಷನೂ ಅದೇ ನಡೆದಿದೆ. ಅಂದ್ರೆ ದ್ರವ್ಯಲಿಂಗದ ಸ್ವೀಕಾರದಿಂದ ಬಾಹ್ಯದೊಳಗ ಶರೀರ ಮಾತ್ರ ದಿಗಂಬರ ಮಾಡುವುದರಿಂದ ಗೃಹಸ್ಥ ಅವಸ್ಥೆಯೊಳಗೆ ಇದ್ದಂಥ ಸುಖ ದುಃಖ ಮತ್ತು ಈ ದಿಗಂಬರ ಅವಸ್ಥೆ ಧಾರಣ ಮಾಡುವುದರಿಂದ ಆಗುವಂತಹ ಸುಖ ದುಃಖದೊಳಗ ಯಾವುದೂ ವ್ಯತ್ಯಾಸ ಇಲ್ಲ. ಏನ್ ಇದೆ ಅದೇ ಇದೆ. ಅಂದ್ರೆ ದಿಗಂಬರ ಅಂದ್ರೆ ನೈಮಿತ್ತಿಕ ಭಾವದ ವ್ಯಾಖ್ಯೆ ನಡೀತಾ ಇದ್ರಿ. ನಿಮಿತ್ತದಿಂದ ನೈಮಿತ್ತಿಕದೊಳಗ ಕಾರ್ಯ ಆಯಿತು. ಅಂದ್ರೆ ಜೀವ ಭಾವದಿಂದ ಶರೀರದೊಳಗೆ ದಿಗಂಬರ ಅವಸ್ಥೆ ಬಂತು. ಮೊದಲ ಸಗ್ರಂಥ ಅವಸ್ಥೆಯದೊಳಗೂ ಜೀವ ದುಃಖಿನ ಇದ್ದ, ಮತ್ತೆ ದಿಗಂಬರ ಅವಸ್ಥೆಯದೊಳಗೂ ಕೂಡ ಜೀವ ದುಃಖಿನ ಇಲ್ಲ. ಹೀಗೆ ಇದು ನಿಮಿತ್ತ ನೈಮಿತ್ತಿಕಾಯ್ತು. ಅದರ ಸಲುವಾಗಿ ಇಲ್ಲಿ ಪ್ರಾರಂಭದೊಳಗೆ ಏನ್ ಹೇಳ್ರು, ಪುದ್ಗಲವಂತೂ ಜಡವಿದೆ, ಅದರ ನೈಮಿತ್ತಿಕ ಭಾವದಿಂದ ಯಾವ ಸುಖ ದುಃಖ ಮೊದಲಾದವುಗಳಿಲ್ಲ. ಏನ್ ಹೇಳ್ರು, ಇದು ಪುದ್ಗಲ ದ್ರವ್ಯದ ವ್ಯಾಖ್ಯೆ ಆಯ್ತು. ಪುದ್ಗಲ ದ್ರವ್ಯ ಜಡ ಇದೆ ಸ್ವಯಂ, ಅದರ ನೈಮಿತ್ತಿಕ ಭಾವದಿಂದ ಜೀವದ ನಿಮಿತ್ತ ಸಿಗ್ಬಹುದು ಅಥವಾ ಇನ್ಯಾವುದರ ಆದರೂ ನಿಮಿತ್ತ ಸಿಗ್ಬಹುದು. ಆ ಪುದ್ಗಲದೊಳಗ ಕಾರ್ಯ ಆಗಬಹುದು. ಇನ್ನೊಬ್ಬ ಮನುಷ್ಯ ಹೇಳ್ತಾನೆ, ನೀ ಜೈನ್ ಇದ್ದೀಪ, ದಿನ ನಿಮ್ ಮಂದಿರಕ್ಕೆ ಹೋಗ್ಬೇಕು, ಆಯ್ತು ಮಾರನೇ ದಿವಸ ನೀವು ಮಂದಿರಕ್ಕೆ ಹೋಗತ್ತ. ಅಂದ್ರೆ ಸುಖ ದುಃಖದೊಳಗೆ ವ್ಯತ್ಯಾಸ ಐತೇನ್ರಿ? ನಾವು ಕೂಡ ಹೋಗ್ತಾ ಇದ್ದೇವೆ ದಿನಾನೇ ಮಂದಿರ. ಇಲ್ಲಿ ಮನೆಯೊಳಗಿದ್ದದ್ದ ಅಲ್ಲಿ ಹೋದದ್ದ ಏನ್ ವ್ಯತ್ಯಾಸ ಆಗ್ತದೆ? ಯಾವ ಭವ್ಯಾತ್ಮನಿಗಾಗ್ತಿ ತಮ್ಮ ಅಂತರಂಗ ತೆರೆದು ನೋಡ್ಬೇಕ್ರಿ. ಮನೆಯೊಳಗಿನ ಗ್ರಂಥದ ಅಧ್ಯಯನ ಮಾಡೋದು ಮತ್ತೆ ಮಂದಿರದಾಗ ಹೋಗಿ ಭಗವಂತನ ದರ್ಶನ ಮಾಡೋದು, ಇದು ಏನು ವ್ಯತ್ಯಾಸ ಆಗ್ತಿತ್ತು ಅಂದ್ರೆ ಮಂದಿರಕ್ಕೆ ಹೋಗ್ಬಾರ್ದು ಈ ಅಪೇಕ್ಷೆ ಇಲ್ಲ, ಅದರದ್ದು ನಿರಾಕರಣೆ ಮಾಡ್ತಾ ಇಲ್ಲ. ಅದರ ನಿರಾಕರಣೆ ಮಾಡುವಷ್ಟು ದುಷ್ಟ ಸ್ವಭಾವ ನಂದಿಲ್ಲ. ಆದ್ರೂ ಕೂಡ ನಮ್ಮಲ್ಲೇ ಧರ್ಮದ ಪ್ರಸ್ತಾಪ ಮಾಡೋದಿ, ಧರ್ಮದ ಪ್ರಾಪ್ತಿ ಮಾಡ್ಕೊಳ್ಳೋದಿ. ಅದರ ಸಲುವಾಗಿ ಅಲ್ಲಿ ಧರ್ಮ ಇದೆ, ಇಲ್ಲಿ ಧರ್ಮ ಇದೆ, ಇಲ್ಲಿ ಧರ್ಮ ಇಲ್ಲ.
ಈ ಪ್ರಕಾರ ನಮ್ದು ಯಾವ್ದು ಅಜ್ಞಾನದ ಭಾವಿದೆ, ಆ ಅಜ್ಞಾನ ಭಾವವನ್ನ ತೆಗೆದುಹಾಕೋದಿದೆ. ಅಲ್ಲಿ ಹೋದ ನಂತರ ಈತ ತ್ರಿಲೋಕಾಧಿಪತಿ ಸರ್ವಜ್ಞ ಪ್ರಭು ಇದ್ದಾನೆ. ಈ ಪ್ರಕಾರದ ಇಲ್ಲಿ ಆಗಮದ ಮೂಲಕ ಜ್ಞಾನ ಆದ ನಂತರ ಅಲ್ಲಿ ಹೋದ ನಂತರ ಲಾಭ ಆಗುದಿಲ್ಲ. ನಾ ಜೈನ್ ಇದ್ದೇನೆ ಅಂದ ಮಾತ್ರಕ್ಕೆ ಬಸ್ತಿಗೆ ಹೋದ್ರೆ ಲಾಭ ಆಗುದು. ಸರ್ವಜ್ಞರ ಸ್ವರೂಪ ತಿಳ್ಕೊಳ್ಳೋದ್ರಿಂದ ಲಾಭ ಆಗುದಿಲ್ಲ. ಅದರ ಸಲುವಾಗಿ ಇಲ್ಲಿ ಏನ್ ಹೇಳ್ತಾರು, ಇಲ್ಲಿ ಹೇಳ್ತಾರು ಪುದ್ಗಲಂತೂ ಜಡ ಇದೆ, ಅದರ ನೈಮಿತ್ತಿಕ ಭಾವದಿಂದ ಯಾವ್ದು ಪ್ರಗಟ ಆಗ್ತಿದೆಯೋ ಆ ಪ್ರಗಟ ಆಗುವಂತಹ ನೈಮಿತ್ತಿಕ ಭಾವದೊಳಗ ಯಾವುದೇ ಪ್ರಕಾರದ ಸುಖ ದುಃಖ ಇಲ್ಲ. ಇದು ಒಂದು ಪಾರ್ಟ್ ತೆಗೆದು ಹಾಕಿರ್ತಿದ್ದೆ. ಅದ್ಭುತ ಮಾತೈತ್ರಿ. ಏನ್ ಮಾಡ್ರು, ಪುದ್ಗಲವನ್ನ ಹೊರಗೆ ಹಾಕಿ ಬಿಟ್ಟರ್ರಿ. ಇಲ್ಲರಿ ಉಳಿತೇನ್ರಿ, ಪುದ್ಗಲ ಜಡ ಹೊರಟು ಹೋದ ನಂತರ ಉಳಿತೇನ್ರಿ. ಇಲ್ಲಿ ಉಳಿತು ಚೇತನ ಉಳಿತ್ರಿ. ಪುದ್ಗಲವಂತೂ ಜಡವಿದೆ, ಆ ಜಡದ ನೈಮಿತ್ತಿಕ ಭಾವದಿಂದ ಯಾವುದೇ ಪ್ರಕಾರದ ಸುಖ ದುಃಖ ಮೊದಲಾದವುಗಳಾಗುವುದಿಲ್ಲ. ಇದು ನಿರ್ಣಯ ರೀ, ಸಿದ್ಧಾಂತ ರೀ. ಈ ಸಿದ್ಧಾಂತದ ಪ್ರಕಾರ ನಮ್ಮ ಮನೋಮಂದಿರದೊಳಗಿರುವಂಥ ನನ್ನದೇ ಆದಂಥ ದೇಹದ ಆಸಕ್ತಿಯನ್ನ ಬಿಟ್ಟುಕೊಂಡು, ಆಸಕ್ತಿ ಬಿಡೋದೈತಿ, ದೇಹ ಬಿಟ್ಟು ಚಲೋ ಮಾತಿಲ್ಲ ರೀ. ದೇಹದ ಕುರಿತು ಯಾವ ಆಸಕ್ತಿ ಭಾವ ಪ್ರೀತಿ ಭಾವ ನನ್ನದೇ ಅನ್ನುವಂಥ ಆತ್ಮಿಕ ಭಾವಿದೆಯೋ, ದೇಹವೇ ನಾನು ಅನ್ನುವಂಥ ಯಾವ ಅಪರಿಮಿತ ರಾಗಿದೆಯೋ ಆ ದೇಹದ ಮೇಲಿನ ಆಸಕ್ತಿ ಬಿಟ್ಟುಕೊಡೋದು. ಯಾಕ, ಪುದ್ಗಲವಂತೂ ಜಡವಿದೆ, ಅದರ ನೈಮಿತ್ತಿಕ ಭಾವದಿಂದ ಯಾವ ಸುಖ ದುಃಖ ಮೊದಲಾದವುಗಳಿಲ್ಲ. ಅರ್ಥಾತ್ ಪುದ್ಗಲದಿಂದಂತೂ ಸುಖ ದುಃಖ ಇಲ್ಲ. ಪುದ್ಗಲ ಯಾವುದರದರೆ ನಿಮಿತ್ತ ಪಡೆದ ಕಾರ್ಯ ಮಾಡಿದ್ರೇನು ಕೂಡ ಆ ಕಾರ್ಯದಿಂದ ಕೂಡ ಈ ಜೀವಕ್ಕೆ ಸುಖ ದುಃಖ ಇಲ್ಲ. ಇದು ನಿರ್ಣಯ ಆದ ನಂತರ, ಪುದ್ಗಲದ ನಿರ್ಣಯ ಆದ ನಂತರ ನಾವು ಎರಡೂ ಕೂಡಿ ಒಂದ ಅಂತ ಹೇಳಿ ನಮ್ಮನ್ನ ತಿಳ್ಕೊಂಡಿದ್ದೀವಿ. ಅದನ್ನು ತಿಳ್ಕೊಳ್ಳುವುದರಿಂದ ಮೊದಲು ಯಾವ್ದು ನಮ್ಮನ್ನ ಅಂತ ಹೇಳಿ ತಿಳ್ಕೊಂಡಿದ್ದೇವೆ, ಪುದ್ಗಲವನ್ನ, ಶರೀರವನ್ನ. ಆ ಶರೀರದ ಸ್ವರೂಪ ಏನಿದೆ ಅದನ್ನ ಸ್ಪಷ್ಟ ಮಾಡಿ ಅದನ್ನ ಹೊರಗೆ ಇರ್ತದೆ. ಇನ್ನು ಉಳಿತೇನ, ಪುದ್ಗಲ ಹೋದ ನಂತರ ಚೈತನ್ಯ ಉಳಿತು. ಅದಕ್ಕೇನ್ ಹೇಳ್ತಾರು, ಪುದ್ಗಲವಂತೂ ಜಡವಿದೆ, ಅದರ ನೈಮಿತ್ತಿಕ ಭಾವದಿಂದ ಯಾವ ಸುಖ ದುಃಖ ಮೊದಲಾದವುಗಳಿಲ್ಲ. ಇಷ್ಟ ಆದ ನಂತರ ಮತ್ತು ಜೀವವು ಚೇತನವಿದೆ. ಏನ್ ಹೇಳ್ತಾರು, ಜೀವವು ಚೇತನವಿದೆ, ಚೈತನ್ಯ ಯುಕ್ತ ಇದೆ, ಅನುಭೂತಿ ಜ್ಞಾನ ದರ್ಶನ ಯುಕ್ತ ಇದೆ. ಚೈತನ್ಯ ಮತ್ತು ಜ್ಞಾನ ದರ್ಶನ ಇದ ಜೀವದ ವಾಸ್ತವಿಕ ಸ್ವರೂಪ ಇದೆ. ಚೈತನ್ಯ ಇಲ್ಲ, ಅಲ್ಲಿ ಜೀವಿಲ್ಲ. ಜ್ಞಾನ ದರ್ಶನ ಇಲ್ಲ, ಅಲ್ಲಿ ಜೀವಿಲ್ಲ. ಹಾಗಾದರೆ ಚೈತನ್ಯ ಮತ್ತು ಜ್ಞಾನ ದರ್ಶನ ಯುಕ್ತವಾದಂತಹ ಯಾವ ಒಂದು ವಸ್ತು ಇದೆಯೋ, ಧ್ರುವ ಪಿಂಡ ಇದೆಯೋ, ಅನಾದಿ ಅನಂತ ಇದೆಯೋ, ಆ ವಸ್ತುವಿಗೆ ಇಲ್ಲಿ ಚೇತನ ಅಂತ ಹೇಳಿ ಸ್ವೀಕಾರ ಮಾಡಿ. ಮತ್ತೇನ್ ಹೇಳ್ತಾರು, ಮತ್ತು ಜೀವವು ಚೇತನವಿದೆ. ಇದು ನನ್ನ ಜೀವ, ಇದ ಮೇಲಿನ ಶರೀರ ಆಗಮದ ಮೂಲಕ ತಿಳ್ಕೊಂಡಿದ್ದೇವೆ. ಈ ಶರೀರಂತೂ ಜಡ ಇದೆ, ಅದರಿಂದ ಯಾವುದೇ ಪ್ರಕಾರದ ಸುಖ ದುಃಖ ಆಗುವುದಿಲ್ಲ. ಇನ್ನು ಮೇಲೆ ನನಗ ಸುಖ ದುಃಖ ಬೇಕಾಗಿದ್ರೆ ಏನ್ ಮಾಡೋದು, ಜೀವದ ಸ್ವೀಕಾರ ಮಾಡೋದ. ಜೀವ ಹೇಗಿದೆ, ಜೀವ ಚೇತನಿದೆ. ಜೀವ ಸ್ವಯಂ ಚೇತನಿದೆ, ಜ್ಞಾನ ದರ್ಶನ ಯುಕ್ತ ಇದೆ. ಅದರ ನಿಮಿತ್ತದಿಂದ, ಜೀವದಿಂದ ಇಲ್ಲ, ಜೀವದ ನಿಮಿತ್ತದಿಂದ. ಜ್ಞಾನಿ ಮಹಾಪುರುಷರ ಮಾತ ಅಲೌಕಿಕ ಇರ್ತವ್ರಿ. ಆ ಶಬ್ದದ ಹಿಂದೆ ಹೋಗದೆ ಆ ಶಬ್ದದ ಭಾವದ ಹಿಂದೆ ಹೋಗುವುದು ನಮ್ದು ಕಾರ್ಯ. ಜೀವ ಮತ್ತು ಜೀವವು ಚೇತನವಿದೆ. ಜೀವ ಹೇಗಿದೆ, ಚೇತನಿದೆ. ಆ ಚೇತನ ಹೋದ ನಂತರಂತೂ ಇದು ಜಡನ ಇದೆ. ಅದು ಈ ಜಡದ ಅವಸ್ಥೆಯೊಳಗ ಕೂಡ ಒಳಗ ಚೇತನ ಇರುವುದರಿಂದ ಕೈ ಹಾಗಾಗ್ತಾವ ಹೀಗಾಗ್ತಾವ ತಿಳ್ಕೊತೇವು ಮಾಡ್ತೇವು. ಇದೆಲ್ಲ ಚೈತನ್ಯದ ವಿದ್ಯಮಾನತೆಯೊಳಗೆ. ಚೈತನ್ಯ ಹೊರಟು ಹೋದ ನಂತರ ಇದು ಸ್ವಯಂ ಜಡ ಇದೆ. ಮತ್ತೆ ಚೈತನ್ಯದ ವಿದ್ಯಮಾನತೆಯಲ್ಲಿ ಕೂಡ ಇದ ಸ್ವಯಂ ಜಡ ಇದೆ. ಯಾವ್ದ, ಶರೀರ.
ಹಾಗಾದ್ರೆ ಜೀವವು ಚೇತನವಿದೆ, ಅದರ ನಿಮಿತ್ತವಿದೆ. ಸ್ವಯಂ ಅದರಿಂದಲ್ಲ, ಸ್ವಯಂ ಜೀವದಿಂದಲ್ಲ, ಅದರ ನಿಮಿತ್ತದಿಂದ. ಯಾವ ಭಾವಗಳಾಗುತ್ತವೆ ಜೀವದ ಅರ್ಥಾತ್ ಚೇತನದ ನಿಮಿತ್ತದಿಂದ ಯಾವ ಭಾವಗಳಾಗುತ್ತವೆ, ಪುದ್ಗಲದ ಭಾವ ಚೇತನಿರ್ತವೆ. ಜೀವದ್ರವ್ಯದ ಜೀವ ದ್ರವ್ಯ ಚೇತನಿದೆ, ಅವನಲ್ಲಿ ಇರುವಂತಹ ಅನಂತ ಗುಣಗಳ ಚೇತನಿವೆ. ಆ ಅನಂತ ಗುಣಗಳ ವಿಕಾಸ ರೂಪದ ಅನಂತ ಪರ್ಯಾಯಗಳ ಚೇತನಯುಕ್ತಿವೆ. ಈ ಜೀವನ ಚೇತನ ಇರುವುದರಿಂದ, ದ್ರವ್ಯ ಚೇತನ ಇರುವುದರಿಂದ ಅದರ ಗುಣ ಮತ್ತು ಅದರ ಪರ್ಯಾಯ ಎಲ್ಲ ಚೇತನೆ. ಮತ್ತು ಪುದ್ಗಲ ಜಡ ಇರುವುದರಿಂದ ಅದು ಸ್ವಯಂ ದ್ರವ್ಯ ಜಡ ಇದೆ, ಅದರ ಗುಣ ಜಡ ಇದೆ ಮತ್ತು ಅದರ ಪರ್ಯಾಯ ಕೂಡ ಜಡ. ಅದರಿಂದ ಜಡದಿಂದ ಜಡದ ಉತ್ಪತ್ತಿ ಆಗ್ತಿದೆ, ಚೇತನದಿಂದ ಚೇತನದ ಉತ್ಪತ್ತಿ ಆಗ್ತಿದೆ. ಅರ್ಥಾತ್ ಜಡದ ಪರ್ಯಾಯ ಜಡಯುಕ್ತ ಇರ್ತದೆ, ಚೇತನದ ಪರ್ಯಾಯ ಚೈತನ್ಯಯುಕ್ತ ಇರ್ತದೆ. ಹೀಗಾಗುವುದರಿಂದ ಜೀವವು ಚೇತನವಿದೆ, ಅದರ ನಿಮಿತ್ತದಿಂದ. ಯಾವುದರ ನಿಮಿತ್ತದಿಂದ? ಒಳಗ ಧ್ರುವ ದ್ರವ್ಯ ಇದ್ದಾನೆ, ಒಳಗ ಧ್ರುವ ದ್ರವ್ಯ ಇದ್ದಾನೆ, ಅವನಲ್ಲೇ ಅನಂತ ಗುಣ ಇದಾವ. ಜ್ಞಾನ ದರ್ಶನಾದಿ ಅನಂತ ಗುಣ ಇವ. ಆ ಅನಂತ ಗುಣದ ವಿಕಾಸ ಏನಾಗ್ತೈತಿ? ಅದ ನಿಮಿತ್ತದೆ. ಅನಂತ ಗುಣದ ವಿಕಾಸ ಅರ್ಥಾತ್ ಪರ್ಯಾಯ, ಆ ಪರ್ಯಾಯ ನಿಮಿತ್ತರೆ. ಅದರ ನಿಮಿತ್ತದಿಂದ ಯಾವ ಭಾವಗಳಾಗುತ್ತವೆ, ಪರ್ಯಾಯದೊಳಗೆ ಯಾವ ಭಾವ ಉತ್ಪನ್ನ ಆಗ್ತಾವ, ರಾಮಣ್ಣವರ ಒಂದ್ ಸ್ವಲ್ಪ ಸೂಕ್ಷ್ಮ ಇದೆ. ಜೀವದೊಳಗ ಭಾವ ಸ್ವಯಂ ಶುದ್ಧ, ಅನಾದಿ ಅನಂತ ಶುದ್ಧ. ಅದರ ನಿಮಿತ್ತದಿಂದ, ಜೀವ ಭಾವದ ನಿಮಿತ್ತದಿಂದ, ಜೀವದ ನಿಮಿತ್ತದಿಂದ ಅರ್ಥಾತ್ ಚೇತನದ ನಿಮಿತ್ತದಿಂದ ಯಾವ ಭಾವ ಆಗ್ತಾವ, ಭಾವ ಇದೆ ಅದು ಭಾವ, ಅದು ಪರ್ಯಾಯದೊಳ ಭಾವ, ಅದು ಪರ್ಯಾಯದೊಳ. ಚೇತನದಿಂದ ಭಾವ ಎಂಥವಾದು? ಚೇತನಯುಕ್ತನ ಭಾವ. ಅದು ಯಾವ ಭಾವಗಳಾಗುತ್ತವೆ, ಚೇತನದಿಂದ ಚೈತನ್ಯಯುಕ್ತ ಪರ್ಯಾಯ ಚೈತನ್ಯ ಸಹಿತ ಬರ್ತಿದೆ, ಆ ದ್ರವ್ಯದ ಭಾವ ಸಹಿತ ಬರ್ತಿದೆ, ಆ ದ್ರವ್ಯದ ನಿಮಿತ್ತದಿಂದ ಬಂದಿದೆ. ಪರ್ಯಾಯದೊಳಗ ದ್ರವ್ಯ ಬರಲಿಲ್ಲ, ಪರ್ಯಾಯದೊಳಗ ದ್ರವ್ಯ ಬರಲಿಲ್ಲ ಹೇಳುವ ಅಪೇಕ್ಷ. ಪರ್ಯಾಯದೊಳಗ ದ್ರವ್ಯದ ಶಕ್ತಿ ಮತ್ತು ಸಾಮರ್ಥ್ಯ ಬಂತು, ಪರ್ಯಾಯದೊಳಗ ದ್ರವ್ಯದ ಶಕ್ತಿ ಮತ್ತು ಸಾಮರ್ಥ್ಯ ಬಂತು, ಆದರೆ ಸ್ವಯಂ ದ್ರವ್ಯ ಬರಲಿಲ್ಲ. ಇದರಿಂದ ಇದಕ್ಕ ಏನಂದ್ರು ನಿಮಿತ್ತ ಶಬ್ದದ ಪ್ರಯೋಗ ಮಾಡಬೇಕು. ಪರ್ಯಾಯದೊಳಗೆ ಸ್ವಯಂ ದ್ರವ್ಯ ಬರಲೇ ಇಲ್ಲಲ್ಲ, ಪರ್ಯಾಯದೊಳಗೆ ಸ್ವಯಂ ದ್ರವ್ಯ ಬರಲಿಲ್ಲ ಅಂದ್ರೆ ಪರ್ಯಾಯದೊಳಗೆ ಏನ್ ಬಂತು? ದ್ರವ್ಯದ ಶಕ್ತಿ ಮತ್ತು ಸಾಮರ್ಥ್ಯ ಬಂತು. ಶಕ್ತಿ ಸಾಮರ್ಥ್ಯ ಬರುವುದರಿಂದ ಸ್ವಯಂ ದ್ರವ್ಯ ಇಲ್ಲ ಅಂತ ಹೇಳಿ ಆ ಜೀವ ದ್ರವ್ಯದ ನಿಮಿತ್ತದಿಂದ, ಜೀವದ ಚೇತನದ ನಿಮಿತ್ತದಿಂದ ಪರ್ಯಾಯದೊಳಗ ಚೇತನ ಬಂತು. ಅದರಿಂದ ಆ ನಿಮಿತ್ತದಿಂದ ಯಾವ ಭಾವಗಳಾಗುತ್ತವೆ ನೋಡ್ರಿ, ಚೇತನದ ನಿಮಿತ್ತದಿಂದ ಯಾವ ಭಾವಗಳಾಗುತ್ತವೆ ಅವೆಲ್ಲವೂ ಸುಖ ದುಃಖ ಬಗ್ಗೆ. ಏನ್ ಹೇಳ್ರು ಅಲ್ಲಿ ಮೊದಲು ಉದ್ಗಲದ ಏನ್ ಹೇಳ್ರು? ಅವು ಯಾವುದರಿಂದ ಸುಖ ದುಃಖ ಇಲ್ಲ. ಇಲ್ಲಿ ಚೇತನದಿಂದ ಏನ್ ಹೇಳ್ರು? ಚೇತನದಿಂದ ಅದರ ನಿಮಿತ್ತದಿಂದ ಯಾವ ಭಾವಗಳಾಗುತ್ತವೆ ಆ ಭಾವಗಳಿಂದ ಸುಖ ದುಃಖ ಮೊದಲಾದವುಗಳಾಗುತ್ತವೆ. ಆ ಭಾವ ಸ್ವಯಂ ದ್ರವ್ಯದ ಮೂಲಕ ಬರ್ತಿತ್ತು, ದ್ರವ್ಯದ ಶಕ್ತಿ ಸಾಮರ್ಥ್ಯ ಸಹಿತ ಪರ್ಯಾಯದೊಳಗ ಬರ್ತಿತ್ತು. ಆ ಭಾವದ ಮೂಲಕ ನೇಮದಿಂದ ಸುಖದ ಆ ಭಾವ, ಆ ದ್ರವ್ಯದಿಂದ ಯಾವ ಪರ್ಯಾಯ ಹೊರಡ್ತಾ ಇದೆಯೋ ಆ ಪರ್ಯಾಯ ಬಹಿರ್ಮುಖ ಇತ್ತು. ಆ ಬಹಿರ್ಮುಖ ಪರ್ಯಾಯದೊಳಗ ರಾಗದ್ವೇಷಗಳ ಉತ್ಪನ್ನ ಆಗಿತ್ತು, ಪರದ ಮೇಲೆ ಮೋಹಿತ ಆಗಿತ್ತು. ಅಂದ್ರೆ ಆ ಪರ್ಯಾಯದೊಳಗ ನೇಮದಿಂದ ದುಃಖ. ಇದು ಯಾರ ಕೈಯೊಳಗಿದೆ ರೀ? ಒಂದು ಸಮಯದ ಪರ್ಯಾಯದ ಕೈಯೊಳಗಿದೆ. ಸುಖ ಆಗುವುದನ್ನು ಒಂದು ಸಮಯದ ಪರ್ಯಾಯದ ಕೈಯೊಳಗ ಮತ್ತು ದುಃಖ ಆಗುವುದು ಕೂಡ ಒಂದು ಸಮಯದ ಪರ್ಯಾಯ. ಅದರಿಂದ ಏನ್ ಹೇಳ್ತಾರು? ಚೇತನದ ನಿಮಿತ್ತದಿಂದ, ಚೇತನದ ನಿಮಿತ್ತದಿಂದ ಯಾವ ಭಾವಗಳಾಗುತ್ತವೆ
ಅದು ಸ್ವಭಾವ ಭಾವ ಇರಲಿ ಅಥವಾ ವಿಭಾವ ಭಾವ ಇರಲಿ. ಸ್ವಭಾವ ಭಾವದಿಂದ ಸುಖ ಇದೆ, ವಿಭಾವ ಭಾವದಿಂದ ದುಃಖ ಇದೆ. ಅದರ ಯಾವ ಭಾವಗಳಾಗುತ್ತವೆ ಅವುಗಳಿಂದ ಸುಖ ದುಃಖ ಮೊದಲಾದವುಗಳಾಗುತ್ತವೆ. ಎರಡು ವಿಭಾಗ ಮಾಡಿದ್ರಿ. ಪುದ್ಗಲದ ವಿಭಾಗ, ಅದರಿಂದ ಏನೂ ಮಾಡಿದರನು ಅದರ ನೈಮಿತ್ತಿಕ ಭಾವದಿಂದ ನಮಗ ಅರ್ಥಾತ್ ಜೀವ ದ್ರವ್ಯಕ್ಕ ಯಾವುದೇ ಪ್ರಕಾರದ ಸುಖ ದುಃಖ ಇಲ್ಲ. ಇದು ಪುದ್ಗಲದ ಅವಸ್ಥೆ ಇದೆ. ಇನ್ನು ಚೇತನದ ಅವಸ್ಥೆ ಏನಿದೆ, ಈ ಚೇತನದ ನಿಮಿತ್ತದಿಂದ ಯಾವ ಭಾವಗಳಾಗುತ್ತವೆ ಆ ಭಾವ ಆ ಭಾವಗಳಿಂದ ಸುಖ ದುಃಖ ಮೊದಲಾದವುಗಳ. ಹಾಗಾದ್ರೆ ನಾವು ಯಾವುದರದ್ದು ಸ್ವೀಕಾರ ಮಾಡುವುದು? ಜಡದ ಸ್ವೀಕಾರ ಮಾಡುವುದರಿಂದ ಯಾವುದೇ ಪ್ರಕಾರದ ಸುಖ ದುಃಖ ಇಲ್ಲ. ಜಡದ ಸ್ವೀಕಾರ ಅಂದ್ರೆ ಪುದ್ಗಲದ ಸ್ವೀಕಾರ ಮಾಡುವುದರಿಂದ ಆ ಪುದ್ಗಲದ ನೈಮಿತ್ತಿಕ ಭಾವದಿಂದ ಯಾವುದೇ ಪ್ರಕಾರದ ಸುಖ ದುಃಖದ ಪ್ರಾಪ್ತಿ ಜೀವ ದ್ರವ್ಯಕ್ಕೆ ಆಗುವುದಿಲ್ಲ. ಶರೀರ ಕತ್ತರಿಸಿದ್ರೆ ಅದು ಪುದ್ಗಲದಿದೆ. ಇದು ಜ್ಞಾನಿನ ಮಾತಿತ್ರಿ. ನಮಗೆ ಶರೀರ ಕತ್ತರಿಸ್ರೆ ನಾವು ಸತ್ವಜ್ಞ ಅಂತೀವ್ರಿ. ಅದರ ಸಲುವಾಗಿ ಇಲ್ಲಿ ಏನ್ ಹೇಳ್ತಾರು, ಯಾವುದು ಜಡವನ್ನ ನನ್ನದಂತ ಹೇಳಿ ತಿಳ್ಕೊತಾನೋ ಆ ಜಡವನ್ನ ನನ್ನದಂತ ಹೇಳಿ ತಿಳ್ಕೊಳ್ಳೋದ್ರಿಂದ ಅಲ್ಲಿ ಏನಿದೆ, ಆ ಜಡದಿಂದ ಯಾವುದೇ ಪ್ರಕಾರದ ಸುಖ ದುಃಖದ ಪ್ರಾಪ್ತಿ ಆಗುದಿಲ್ಲ. ನಾವು ಈಗ ಧಾರಣಾ ಮಾಡೋದೇನಿದೆ, ಧರ್ಮವನ್ನ ಜಡದಿಂದ ಮಾಡಕ್ ಹೊರಟಿದ್ದೇವೆ. ಆ ಧರ್ಮದ ಮೂಲಕ ಯಾವುದೇ ಪ್ರಕಾರದ ಸುಖ ದುಃಖ ಆಗುವುದಿಲ್ಲ. ಭಾವ ಲಿಂಗ ಇದ್ರೇನು ಬಾಹ್ಯದೊಳಗ ಆ ಲಿಂಗದಿಂದ ಸುಖ ದುಃಖ ಇಲ್ಲ. ಭಗವಾನ್ ಪಾರ್ಶ್ವನಾಥ ಮುನಿ ಮೇಲೆ ಅಗ್ನಿವೃಷ್ಟಿ ಮಾಡ್ತಾ ಇದ್ರು, ಆ ದೇಹ ಸುಟ್ಟು ಹೋಗ್ತಿತ್ತು. ಮತ್ತೆ ಯಾವ ಕಮಠ ಅಲ್ಲ, ತಲೆ ಮೇಲೆ ಗಜಕುಮಾರನ ಮಸ್ತಕದ ಮೇಲೆ ಸೇಗಡಿ ಇಟ್ಟು ಸುಡುತ್ತಿದ್ರು. ಆಗ ಶರೀರಕ್ಕೆ ಸುಖ ದುಃಖ ಇತ್ತೇನ್ರಿ? ಆ ಪಾರ್ಶ್ವನಾಥ ಮುನಿ ಭಗವಂತರಿಗೆ ಉಪಸರ್ಗದಿಂದ ಸುಖ ದುಃಖ ಇತ್ತೇನ್ರಿ? ಆದರೆ ಇದು ಪುದ್ಗಲದಿಂದ ಸುಖ ದುಃಖ ಇಲ್ಲ. ಈ ಮಾತನ್ನು ಇಲ್ಲಿ ಸಿದ್ಧಾಂತವನ್ನ ಹೇಳಿ ಹೊರಟಿದ್ದಾರೆ. ಈ ಸಿದ್ಧಾಂತದ ಸ್ವೀಕಾರ ನಮಗಾದ ನಂತರ ಕೂಡಲೇ ಏನ್ ಹೇಳ್ತಾರು, ಚೇತನದ ನಿಮಿತ್ತದಿಂದ ಯಾವ ಸುಖ ದುಃಖ ಆಗ್ತಾವು, ಯಾವ ಭಾವ ಆಗ್ತಾವು, ಅದರಿಂದ ಸುಖ ದುಃಖ. ಅಂದ್ರೆ ನಾವು ಈಗ ಜಡದ ಮೂಲಕ ಯಾವ ಧರ್ಮ ಮಾಡ್ಲಿಕ್ಕೆ ಹೊರಟಿದ್ದೇವೆ, ಧರ್ಮದ ಆಚರಣೆ ಆಯ್ತು ಅಂತ ಹೇಳಿ ತಿಳ್ಕೊಳ್ತಾ ಇದ್ದೇವೆ. ಇದರಿಂದ ನಮ್ಮ ಅವಸ್ಥೆ ಏನಾಗೋದ, ಇದೇ ಪ್ರಕಾರ ನಾವು ಚೇತನದಿಂದ ಇಲ್ಲ ಪುದ್ಗಲದಿಂದ ಧರ್ಮ ಆಗ್ತಿದೆ. ಈ ಮಿಥ್ಯಾ ಕಲ್ಪನೆಯಿಂದ ಅನಂತ 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 ಭವಗಳನ್ನ ಅರ್ಥಾತ್ ಅನಂತ ಪಂಚಪರಾವರ್ತನಗಳನ್ನ ಭ್ರಮಣ ಮಾಡಿ ಬಂದಿದ್ದೀರಿ. ಈಗ ಮನುಷ್ಯ ಪರ್ಯಾಯ ಜೈನ ಕುಲೋತ್ಪನ್ನ ಸಂಜ್ಞಿ ಇಷ್ಟೆಲ್ಲ ಇದ್ದ ನಂತರ ಕೂಡ ಜಡವನ್ನ ಜಡ ಅಂತ ಹೇಳಿ ತಿಳ್ಕೋದಿಲ್ಲ, ಚೈತನ್ಯವನ್ನ ಚೈತನ್ಯ ಅಂತ ಹೇಳಿ ತಿಳ್ಕೊಳ್ಳಿಲ್ಲ. ಜಡದ ಮೂಲಕನ ಧರ್ಮ ಮಾಡ್ಲಿಕ್ಕೆ ಹೋದ್ರೆ ಪುನಃ ಅನಂತ ಸಂಸಾರ, ಅನಂತ ಪುದ್ಗಲ ಪಂಚಪರಾವರ್ತನ ನಮ್ಮ ಸಲುವಾಗಿ ಬಾಯಿ ತೆಗೆದು ನಿಂತಿದವ್ರಿ. ಅದರ ಸಲುವಾಗಿ ಇದು ಏನ್ ಹೇಳ್ತಾ ಇದ್ದಾರೆ, ಪುದ್ಗಲವಂತೂ ಜಡವಿದೆ, ಅದರ ನೈಮಿತ್ತಿಕ ಭಾವದಿಂದ ಯಾವುದೇ ಸುಖ ದುಃಖ ಇಲ್ಲ. ಹಾಗಾದ್ರೆ ಅದರದ್ದು ಸ್ವೀಕಾರ ಮಾಡೋದ್ರೊಳಗೆ ಏನು ತಚ್ಚಿದೆ? ಯಾವ ಜೀವ ಸ್ವೀಕಾರ ಮಾಡ್ತಿದೆ ಪುದ್ಗಲವನ್ನ, ಆ ಜೀವಕ್ಕ ನಿಮ್ಮ ಮಾತಿನಿಂದ ಜ್ಞಾನಿ ಅಂತಿರುವ ಅಥವಾ ಅಜ್ಞಾನಿ ಅಂತ ನಿಮ್ಮ ಮಾತಿನೊಳಗ, ಆಗಮದ ಮಾತಿನೊಳಗ ಬೇಡ, ನಮ್ಮ ಮಾತಿನೊಳಗ ಆ ಜೀವಕ್ಕ ಅಜ್ಞಾನಿ ಅನ್ನೋದೋ ಅಥವಾ ಜ್ಞಾನಿ ಅನ್ನೋ ಇದರದ್ದು ನಿರ್ಣಯ ನಾವು ಮಾಡೋದ್ರಿ. ಪುದ್ಗಲದ ನೈಮಿತ್ತಿಕ ಭಾವದಿಂದ ಯಾವುದೇ ಪ್ರಕಾರದ ಸುಖ ದುಃಖ ಇಲ್ಲ. ಚೇತನದ ನಿಮಿತ್ತದಿಂದ
ಚೇತನದ ನಿಮಿತ್ತದಿಂದ ಯಾವ ಭಾವಗಳಾಗುತ್ತವೆ ಆ ಭಾವದಿಂದ ಸುಖ ದುಃಖ ಆಗ್ತದೆ. ಹಾಗಾದರೆ ಇಲ್ಲಿ ಎರಡು ವಿಭಾಗ ಮಾಡಿ ಪುದ್ಗಲದ ಸ್ವರೂಪವನ್ನ ಸ್ಪಷ್ಟಪಡಿಸಿ ಚೇತನದ ಸ್ವರೂಪವನ್ನ ಸ್ಪಷ್ಟಪಡಿಸ್ತಾ ಇದ್ದಾರೆ. ಎರಡೂ ಭಾವ, ಎರಡದರದ ಸ್ವರೂಪ, ಎರಡದರದ ಟಚ್, ಎರಡದರದ ಶಕ್ತಿ, ಎರಡರದ ಸಾಮರ್ಥ್ಯ ಸ್ಪಷ್ಟ ಬಿಡಿಸಿಟ್ಟಿದ್ದಾರೆ. ಇಲ್ಲಿ ಬಿಡಿಸಿ ಇಟ್ಟ ನಂತರ ನಾವು ಏನ್ ಮಾಡೋದಿದ್ರೆ ಪುದ್ಗಲದ ಆಶ್ರಯ ಮಾಡೋದು ಅಥವಾ ಚೇತನದ ಆಶ್ರಯ. ಚೇತನದ ಆಶ್ರಯ ಸಹಿ ಚೇತನದ ಆಶ್ರಯ ಮಾಡಿದರೆ ಸುಖ ಇದೆ. ಚೇತನದ ಆಶ್ರಯದಿಂದ ಕೂಡ ಪರ ಸನ್ಮುಖ ಪ್ರವೃತ್ತಿ ಇತ್ತು ಅಂದ್ರೆ ಅಲ್ಲಿ ದುಃಖ ಇದೆ. ಒಂದು ಮಾತೇನಾಗ್ತಿದೆ, ಜಡದ ತ್ಯಾಗ ಮೊದಲಾದ ನಂತರ, ಮೊದಲ ಜಡದ ತ್ಯಾಗ ಆದ ನಂತರ ಇದು ಜಡ ಅಂತೂ ನಂದು ಸರ್ವಥಾ ಇಲ್ಲವೇ ಇಲ್ಲ ಈ ನಿರ್ಣಯ ಆದ ನಂತರ ಯಾವಾಗ ಜೀವ ಚೇತನದ ಕಡೆ ಬರ್ತಾನೋ, ಚೇತನದ ಕಡೆ ಬಂದ ನಂತರ 10 ಸಲ ಅಲ್ಲ 100 ಸಲ ಫೇಲ್ ಆಗಿದೆ ಇದ್ರು. ನಾ ಚೇತನದ ಕಡೆ ಬಂದ್ರೂ ಕೂಡ ನನಗೆ ನಿಜವಾದ ಸುಖ ಆಗ್ತಾನೆ ಇಲ್ಲ. ಈ ಪ್ರಕಾರ ಇವ ನಿರ್ಣಯಕ್ಕೆ ಬರ್ಬೇಕು ಮೊದಲು. ಯಾವ ಮೊದಲು ಪುದ್ಗಲವನ್ನ ಸಂಪೂರ್ಣ ಬಿಟ್ಟು ಬಂದ, ಪುದ್ಗಲದ ವಿಭಾಗವನ್ನ ತ್ಯಾಗ ಮಾಡಿದ, ಪುದ್ಗಲದ ವಿಭಾಗವನ್ನ ಅಭಾವ ಮಾಡಿದ, ಆ ಜೀವ ಚೇತನದ ಕಡೆ ಬರ್ತಾನೆ. ಚೈತನ್ಯದ ಕಡೆ ಬಂದ ನಂತರ ಪರಸನ್ಮುಖ ಪ್ರವೃತ್ತಿ ಇತ್ತು ಅಂದ್ರೆ ಆ ಪರಸನ್ಮುಖ ಪ್ರವೃತ್ತಿಯಿಂದ ಮತ್ತೆ ದುಃಖದ ಆಗೋದ. ನಾ ಇಲ್ಲಿ ಬಂದ ನಂತರ ಸುಖ ಇದೆ ಅಂತ ಹೇಳಿದಾರಲ್ಲ, ಇಲ್ಲ, ಸುಖ ದುಃಖ ಎರಡೂ ಇವೆ ಅಂತ ಹೇಳಿದ. ನೀನು ತಪ್ಪು ಮಾಡ್ತಾ ಇದ್ದಿ ಅಂತ ಹೇಳಿ ನಮ್ಮ ಆಂತರ್ಯ ನಮ್ಮ ಪರ್ಯಾಯಕ್ಕ ಸ್ವಯಂ ಬೋಧ ಮಾಡ್ತೀರಿ. ನೀ ಜಡ ಬಿಟ್ಟು ಬಂದಿ, ಆ ಜಡದಿಂದ ಯಾವುದೇ ಪ್ರಕಾರದ ಸುಖ ದುಃಖ ಇಲ್ಲ ಇದನ್ನ ಹೇಳಿದರು, ಅದನ್ನ ನೀ ನಂಬಿದಿ, ಅದನ್ನ ಬಿಟ್ಟು ಬಂದಿದಿ. ಆದರೆ ಪ್ರಭು ಇಲ್ಲಿ ಬಂದ ನಂತರ ನೇಮದಿಂದ ಸುಖ ಇದೆ ಹೀಗೆ ಹೇಳಿಲ್ಲ. ಇದರಲ್ಲಿ ಬಂದ ನಂತರ ಸುಖ ದುಃಖ ಎರಡೂ ಆಗ್ತಾವ. ಹಾಗಾದರೆ ಸುಖ ಯಾವುದರಿಂದ ಆಗ್ತಿದೆ, ದುಃಖ ಯಾವುದರಿಂದ ಆಗ್ತಿದೆ ಅದನ್ನ ಪ್ರಭು ನೀ ಸರಿಯಾಗಿ ತಿಳ್ಕೋದಿಲ್ಲ. ಹಾಗಾದ್ರೆ ಹೇಳಿ, ನಾನೀಗ ತಿಳ್ಕೊಲಿಕ್ಕೆ ಟೊಂಕ ಕಟ್ಟಿ ನಿಂತಿದ್ದೇನೆ, ನಂದು ಕಾರ್ಯ ಬೇರೆ ಏನಿಲ್ಲ, ಸಂಸಾರ ಮಾಡೋದಿಲ್ಲ, ಮಕ್ಕಳ ಮದುವೆ ಮಾಡೋದಿಲ್ಲ, ಯಾವುದೂ ಕಾರ್ಯ ಇಲ್ಲ. ಈಗ ನಾನು ಜಡದಿಂದ ಭಿನ್ನಾಗಿ ಜಡದ ಅಭಾವ ಮಾಡಿ ಜಡದ ಮೇಲಿನ ಸಂಪೂರ್ಣ ಆಸಕ್ತಿಯನ್ನ ತ್ಯಾಗ ಮಾಡಿ ಈಗ ನಾನು ಚೈತನ್ಯದೊಳಗೆ ಪ್ರವೇಶ ಮಾಡಿದ್ದೇನೆ. ನನಗ ಬೇಕಾಗಿದೆ ಸುಖ, ನನಗ ಬೇಕಾಗಿದೆ ಸುಖ. ಹಾಗಾದರೆ ನೀವು ಹೇಳ್ತಾ ಇದ್ದೀರಿ ಚೈತನ್ಯದ ಕಡೆ ಬಂದ ನಂತರ ಸುಖ ದುಃಖ ಎರಡೂ ಆಗ್ತೇವೆ ಅಂತ ಹೇಳಿ ಹೇಳ್ತಾ ಇದ್ದೀವಿ. ನನಗೆ ಸುಖ ಅಷ್ಟೇ ಬೇಕು, ದುಃಖ ಬೇಡ. ಈ ಪ್ರಕಾರದ ನಿರ್ಣಯ ಮಾಡಿ ಈತ ಪುನಃ ಆಗಮ ತೆಗೆದು ನೋಡ್ತಾನೆ. ನಂದು ದೋಷ ಇದೆ, ದೋಷ ಆಗಮದಿಲ್ಲ. ನಾವೇನ್ ಮಾಡ್ತೇವೆ ಅಜ್ಞಾನ ಅವಸ್ಥೆಯೊಳಗ, ಇದು ಆಗಮ ಸುಳ್ಳಿದೆ, ಆಗಮದ ದೋಷ ಇದೆ ಅಂತ ಹೇಳಿ ಆಗಮದ ಮೇಲೆ ಆರೋಪ ಮಾಡಿ ನಮ್ಮ ದೋಷವನ್ನ ನಾವು ಬಚ್ಚಿಡ್ತೇವೆ. ಅದರಿಂದ ಸಂಸಾರ ಮತ್ತೆ ಅಖಂಡ. ಇಲ್ಲಿ ಅದನ್ನ ಸಂಪೂರ್ಣ ತ್ಯಾಗ ಮಾಡಿ ಬಂದಂತ ಇದು ನೋಡ್ರಿ, ಪ್ರತ್ಯಕ್ಷ ಪ್ರಾಕ್ಟಿಕಲ್ ಮಾಡೋದಿದೆ ಪಾಟೀಲ್ ಸಾಹೇಬ್. ಪ್ರತ್ಯಕ್ಷ ಪ್ರಾಕ್ಟಿಕಲ್ ಆಯುಷ್ಯ ಹೊರಟು ಹೋಗ್ತಾ ಇದೆ. 70 ಆಯ್ತು, 75 ಆಯ್ತು, 89 ಆಗ್ತಿ. ಆದ್ರೆ ಒಂದ್ ದಿವಸ ಇದರದ ಸಮಾಪ್ತಿ ಆಗೋದಿದೆ. ಈ ಸಮಯದೊಳಗ ಈ ಕ್ಷಣದೊಳಗೆ ನಾವು ಎಷ್ಟು ಮಾಡ್ತೇವೆ ಅದಷ್ಟೇ ನಮ್ಮ ಪಾಲಿಗೆ ಬರುದಿದೆ. ಪ್ರತ್ಯಕ್ಷ ಆಗದೆ ಇದ್ರೂ ಕೂಡ ಕ್ಷಯೋಪಶಮ ಜ್ಞಾನದೊಳಗ ವಿಕಲ್ಪ ಪೂರ್ವಕ ಪುದ್ಗಲಿದೆ ಅಂತ ಹೇಳಿ ನಿರ್ದಾಕ್ಷಿಣ್ಯವಾಗಿ ಒದ್ದ ಬಿಡ್ಬೇಕ್ರೆ. ವಿಕಲ್ಪ ಪೂರ್ವಕ ಕ್ಷಯೋಪಶಮ ಜ್ಞಾನದೊಳಗ ನಿರ್ವಿಕಲ್ಪ ಅಲ್ಲ, ವಿಕಲ್ಪ ಪೂರ್ವಕ ಒದ್ದು ಬಿಡ್ಬೇಕ್ರಿ. ಆಮೇಲೆ ಚೈತನ್ಯದ ಕಡೆ ಬಂದ್ಬಿಡು. ಚೈತನ್ಯದೊಳಗೆ ಬಂದ ಕೂಡಲೇ ತತ್ಕಾಲ ಸುಖ ಆಗುದಿಲ್ಲ. ಇಲ್ಲಿ ಕೂಡ ನಮ್ದು ಅಪರಾಧ ಇದೆ. ಇಲ್ಲಿ ಚೈತನ್ಯದೊಳಗೆ ಬಂದ ನಂತರ ಕೂಡ ಸುಖ ದುಃಖ ಎರಡೂ ಆಗ್ತಾ ಇವೆ ಅಂತ ಹೇಳಿ ಜ್ಞಾನಿ ಮಹಾತ್ಮರು ಹೇಳ್ತಾ ಇದ್ರೂ ನಾವು ಬರೇ ಸುಖ ಆಗ್ತೇವೆ, ದುಃಖ ನಮ್ಮ ಕಿವಿಗೆ ಬೀಳಲಿಲ್ಲ
ಅಂತ ಹೇಳಿ ನಾವು ಇದರಿಂದ ನಿರಾಶೆ ಆಗ್ಬಾರ್ದು. ಅವ್ರೇನ್ ಹೇಳಿದ್ದಾರೆ? ಸುಖ ದುಃಖ ಎರಡೂ ಆಗ್ತವೆ. ಹಾಗಾದರೆ ಪ್ರಭು ನನಗೆ ದುಃಖನ ಆಗ್ತಾ ಇದೆ. ದುಃಖನ ಆಗ್ತಾ ಇದ್ರೆ ನಿನ್ನ ಪರಸನ್ಮುಖ ಪ್ರವೃತ್ತಿ ಇದೆಯೋ ಅದನ್ನ ಬಿಟ್ಟು, ಅರ್ಥಾತ್ ಪುದ್ಗಲದ ಭಾವ ಇನ್ನೂ ನಿನ್ನ ಮೇಲೆ ನಿನ್ನ ಮಸ್ತಕದ ಮೇಲೆ ಕೂತ ನಿನ್ನನ್ನ ಏನ್ ಮಾಡ್ತಾ ಇದ್ದಾವೆ? ನನ್ನ ಕಡೆ ನೋಡು, ಸುಖ ನನ್ನಲ್ಲಿದೆ, ಹೊಟ್ಟೆ ಹಸಿದಿದೆ, ಆಹಾರ ಹಾಕಿದಕ್ಕೆ. ಹೀಗದು ಒಂದೇ ಸಮನೆ ಹೇಳ್ತಾ ಇದೆ. ನೀ ಅದರ ಕಡೆ ಗಮನ ಕೊಡದನ ಇದು ಜಡ ಇದೆ ಅಂತ ಹೇಳಿ ಏನ್ ನಿರ್ಣಯ ಮಾಡಿದಿ, ಬಿಟ್ಟು ಕೊಟ್ಟಿದೆ, ಅದ ದೃಢ ಸಂಕಲ್ಪ ನಿನ್ನಲ್ಲಿ ಹಾಗೇ ಉಳಿದೆ. ಅದು ಹೊಟ್ಟೆ ಹಸಿದಿದ್ರೆ ಅದು ಪುದ್ಗಲದಿದೆ. ಆ ಹಸಿವೆಯನ್ನು ಪೂರ್ಣ ಮಾಡುವುದರಿಂದ ಸುಖ ಪುದ್ಗಲಕ್ಕಾಗುತ್ತಿದೆ ಅಥವಾ ನಿನಗಾಗ್ತಿದೆ, ಇದರದ ವಿಚಾರ ಮಾಡಿ. ಎರಡಕ್ಕೂ ಆಗುದಿಲ್ಲ. ಪುದ್ಗಲಕ್ಕೆ ಹೊಟ್ಟಿಗೆ ಹಾಕಿರನು ಅದೇನು ತೃಪ್ತ ಆಗುದಿಲ್ಲ, ಮತ್ತು ಹೊಟ್ಟಿಗೆ ಹಾಕದಿದ್ರೂ ಅದೇನು ತೃಪ್ತ ಆಗುದಿಲ್ಲ. ನರಕದೊಳಗ ತೇಜೀಸ ಸಾಗರ ವರ್ಷ ತನಕ ನಾರಿಕಿ ಜೀವ ಒಂದು ಸ್ವಲ್ಪ ಆಹಾರ, ಒಂದು ತೊಟ್ಟು ನೀರಿಲ್ಲದ 33 ಸಾಗರ ಬದುಕಿರ್ತೀವಿ. ಆಗಂದ ಆಜ್ಞೆ ಇದೆ. ಹಾಗಾದ್ರೆ ನಾವು ಮತ್ತೊಂದು 4 ದಿವಸ ಹೋದ್ರೆ ಏನಾಗ್ತಿ? ನಮಗೆ ನಿರ್ಣಯ ಮಾಡೋದೈತ್ರಿ. ಚೈತನ್ಯದಿಂದ ಸುಖ ಬರ್ತಿದೆ, ಇದರ ನಿರ್ಣಯ ಮಾಡೋದೈತಿ. ಅದರ ಸಲುವಾಗಿ ಇಲ್ಲಿ ಏನ್ ಹೇಳ್ತಾರೆ ಜ್ಞಾನಿ ಮಹಾತ್ಮರ? ನೀನು ಪುನಃ ಹಸಿವಿನ ಬಾಧೆ, ಬಿಸಿಲಿನ ಬಾಧೆ ಇದು ಯಾವುದೂ ಗಮನಕ್ಕೆ ತರದೆ ನಿನ್ನ ಸಂಪೂರ್ಣ ಉಪಯೋಗವನ್ನ ಚೇತನಕ್ಕ ಪ್ರದಾನ ಮಾಡು. ಚೇತನಕ್ಕ ಪ್ರದಾನ ಮಾಡು. ನಿನ್ನ ಉಪಯೋಗವನ್ನ ಅಂತರ್ಮುಖಗೊಳಿಸು. ನಿನ್ನ ಉಪಯೋಗವನ್ನ ಅಂತರ್ಮುಖಗೊಳಿಸು. ಆಗ ಅಲ್ಲಿ ಜ್ಞಾನಿ ಏನ್ ಹೇಳ್ತಾರೆ? ಚೇತನದ ನಿಮಿತ್ತದಿಂದ ಯಾವ ಭಾವಗಳಾಗುತ್ತವೆ ಆ ಭಾವಗಳಿಂದ ಸುಖ ದುಃಖ ಮೊದಲಾದವುಗಳಾಗುತ್ತವೆ. ಇದು ನಿರ್ಣಯ ಮಾಡಿದ ಕೂಡ್ಲೇನ ಅಲ್ಲಿ ಜ್ಞಾನಿ ಏನ್ ಹೇಳ್ತಾರೆ? ಹಾಗಾದರೆ ನೀನು ಚೈತನ್ಯದ ಸ್ವಭಾವ ಭಾವದ ಕಡೆ ಉನ್ಮುಖ ಅಲ್ಲ. ನೀನು ಚೈತನ್ಯದ ಯಾವ ಭಾವ ಇದೆಯೋ ಆ ಭಾವದ ಸನ್ಮುಖ ಪ್ರಭು ನೀ. ಮತ್ತು ಪುದ್ಗಲದ ಸನ್ಮುಖ, ಪರದ ಸನ್ಮುಖ ಆಗಲೇಬೇಡ. ಈ ಪ್ರಕಾರ ಅಲ್ಲಿ ಜೀವಕ್ಕೆ ಉಪದೇಶಿದೆ. ಏನು ಉಪದೇಶಿದೆ? ಸ್ವಸನ್ಮುಖ ಆಗು ಉಪದೇಶಿದೆ. ನೀ ಪುದ್ಗಲ ಜಡ ಇದೆ ಅಂತ ಹೇಳಿ ಬಿಟ್ಟು ಕೊಟ್ಟಿ, ಚೇತನದೊಳಗೆ ಸುಖ ಇದೆ ಅಂತ ಹೇಳಿ ಅಂದಿ. ಆದ್ರೆ ಚೇತನದ ಸನ್ಮುಖ ಆಗು ಪ್ರವೃತ್ತಿ ನಿನ್ನಲ್ಲೇ ಬರಲಿಲ್ಲ. ನೀ ಯಾವದ ಚೈತನ್ಯ ದ್ರವ್ಯ ಇದೆಯೋ ಆ ದ್ರವ್ಯದ ಸನ್ಮುಖ ನೀ ಪುದ್ಗಲ ಬಿಟ್ಟಿದೇನಂತ ಹೇಳಿ ಹೇಳ್ತಾ ಇದ್ದಿ. ಆದ್ರೂ ಕೂಡ ನಿಂದ ದೃಷ್ಟಿ ಇನ್ನೂ ಪುದ್ಗಲದ ಕಡೆ ಆಂಶಿಕ ಆದ್ರೂ ಇದೆ. ಆ ಆಂಶಿಕ ದೃಷ್ಟಿ ಇರುವುದರಿಂದ ಏನಾಗಿದೆ? ನಿನ್ನಲ್ಲೇ ಚೈತನ್ಯದ ಕಡೆ ಸಂಪೂರ್ಣ ಗಮನ ಆಗ್ತಾ ಇಲ್ಲ. ಅದರ ಸಲುವಾಗಿ ನೀ ಪುದ್ಗಲದ ಮೇಲಿಂದ ಬಿಟ್ಟು ಕೊಟ್ಟಿದ್ದೇನೆ ಅಂತ ಹೇಳಿ ಏನು ಒಂದು ನಿರ್ಣಯ ಮಾಡಿದಿ, ಅದನ್ನು ಬಿಟ್ಟ ಕೊಟ್ಟು ಬಿಡು. ಈಗೇನ್ ಮಾಡುದ? ಅದನ್ನು ಯಾವ ಒಂದು ದೃಢ ಸಂಕಲ್ಪದಿಂದ ಪುದ್ಗಲದ ಅಭಾವ ಮಾಡಿದೀವೋ ನಿನ್ನ ಅಸ್ತಿತ್ವದೊಳಗ, ಅದೇ ಪ್ರಕಾರದಿಂದ ಚೈತನ್ಯ ಒಂದೇ ನನ್ನ ಅಸ್ತಿತ್ವ ಇದೆ, ಇದನ್ನು ಸಿಗಿಸಿ ಯಾವ ಪ್ರಕಾರ ದೃಢಪೂರ್ವಕ ಅದರ ತ್ಯಾಗ ಮಾಡಿದೇನೋ ಅದೇ ಪ್ರಕಾರ ಚೈತನ್ಯನ ನನ್ನ ಅಸ್ತಿತ್ವ ಇದೆ. ಈ ಚೈತನ್ಯವನ್ನ ಹೊರತುಪಡಿಸಿ 3 ಲೋಕದೊಳಗೆ ನನ್ನ ಅಸ್ತಿತ್ವ ಯಾವುದರಲ್ಲೇನೂ ಇಲ್ಲ. ಇದು ದೃಢ ಸಂಕಲ್ಪ ಮಾಡಿ ಸ್ವಸನ್ಮುಖ ಆ ಚೈತನ್ಯದ ಕಡೆ ಹೋಗು. ಆ ಕೂಟಸ್ಥ ಧ್ರುವ ದ್ರವ್ಯದ ಕಡೆ ನಿನ್ನ ಮುಖ ತಿರುಗಿಸು. ಇಷ್ಟು ತಿರುಗಿಸುವುದರಿಂದ ಏನಾಗ್ತಿದೆ? ಇಷ್ಟು ತಿರುಗಿಸುವುದರಿಂದ ನೇಮದಿಂದ ಸುಖದ ಪ್ರಾಪ್ತಿ. ಈ ಪ್ರಕಾರ ಜಡದ ಸ್ವರೂಪ ಮತ್ತು ಚೇತನದ ಸ್ವರೂಪ ಎರಡೂ ವಿಭಾಗ ಮಾಡಿದ ನಂತರ ಇಲ್ಲಿ ಜ್ಞಾನಿಗಳು ಹೇಳ್ತಾರೆ, ಹಾಗಾದರೆ ನೀನು ಸ್ವಭಾವದ ಕಡೆ ಗಮನ ಮಾಡೋದ, ವಿಭಾವದ ಕಡೆ ಗಮನ ಮಾಡದೆ ಇರೋದ, ಇದು ನಿನ್ನ ಕರ್ತವ್ಯ ಇದೆ ಅಂತ ಹೇಳಿ ಜೀವಕ್ಕೆ ಉಪದೇಶ. ಏನ್ ಮಾಡಿರ್ರಿ? ಯಾವ್ದು ಪುದ್ಗಲದೊಳಗೆ ಸುಖ ದುಃಖ ಇಲ್ಲ, ಯಾವ ಚೇತನದೊಳಗೆ ಸುಖ ದುಃಖ ಇದೆ, ಎರಡೂ ಇದೆ ಇದ್ರೊಳಗ. ಆದ್ರೆ ಇದರಿಂದ ಒಂದನ್ನ ಬಿಟ್ಟು ಒಂದನ್ನ ನಿನಗೆ ಪ್ರಾಪ್ತ ಮಾಡಿಕೊಳ್ಳೋದಿತ್ತು ಅಂತಂದ್ರೆ ಆ ಸುಖ ಕೇವಲ ನಿನ್ನ ಚೇತನದ ಅಸ್ತಿತ್ವದೊಳಗನ ಇದೆ. ಅದು ಒಂದೇ ನನ್ನ ಸ್ವರೂಪ.
ಅದನ್ನ ಬಿಟ್ಟು ಮೂರು ಲೋಕದೊಳಗೆ ನನ್ನ ಅಸ್ತಿತ್ವ ಅಂಶ ಮಾತ್ರ ಯಾವುದರಲ್ಲಿನೂ ಇಲ್ಲ. ಈ ಪ್ರಕಾರ ದೃಢ ಸಂಕಲ್ಪ ಮಾಡಿ ನಿನ್ನ ಮುಖವನ್ನ ಪರಸನ್ಮುಖಿರದ ಪರದಿಂದ ಸುಖ ಇದೆ, ಅದರಿಂದ ಸುಖ ಇದೆ, ಇಂದಿನವರೆಗೆ ಯಾವ ವಿಕಲ್ಪ ಇತ್ತು ಆ ವಿಕಲ್ಪವನ್ನೆಲ್ಲ ಬಿಟ್ಟುಕೊಟ್ಟ ಸುಖ ನನ್ನಲ್ಲೇನೇ ಇದೆ. ಈ ಪ್ರಕಾರ ನಿರ್ಣಯ ಮಾಡಿ ನೀ ಸ್ವಸನ್ಮುಖ ತಿರುಗಿದೆ ಅಂದ್ರೆ ನಿನ್ನಲ್ಲೇ ನೇಮದಿಂದ ಸುಖ ಆಗ್ತಿದೆ. ಅದರ ಸಲುವಾಗಿ ಇಲ್ಲಿ ಜ್ಞಾನಿಗಳೇನ್ ಹೇಳ್ರು, ಜಡದಿಂದ ಸುಖ ದುಃಖ ಯಾವುದೂ ಇಲ್ಲ, ಚೇತನ ಭಾವದಿಂದ ಸುಖ ದುಃಖ ಎರಡೂ ಇವೆ. ಆದುದರಿಂದ ನೀನು ಸ್ವಭಾವ ಭಾವದ ಕಡೆ ಗಮನ ಮಾಡೋದ, ವಿಭಾವ ಭಾವವನ್ನ ತ್ಯಾಗ ಮಾಡೋದ, ಈ ಉಪದೇಶ ಆಗ ಜೀವದ್ರವ್ಯಕ್ಕೆ ಕೊಡ್ತಾರೆ. ಈ ಉಪದೇಶ ಸ್ವೀಕಾರ ಮಾಡಿದ ನಂತರ ಆ ಜೀವೇನಾಗ್ತಿದೆ, ಅವನ ಶ್ರದ್ಧಾ ಗುಣದೊಳಗ ಸಮ್ಯಕ್ ದರ್ಶನದ ಪ್ರಕಟತೆ ಆಗ್ತಿತ್ತು. ಆದ್ರೆ ಇಲ್ಲಿ ಮತ್ತೊಂದು ಏನಾಗ್ತಿದೆ, ಇಷ್ಟೆಲ್ಲ ತಿಳಿಸಿ ಹೇಳಿದ ನಂತರ ಕೂಡ ನಮ್ಮಲ್ಲಿ ಇನ್ನೂ ಏನು ಉಳಿದಿದೆ? ಈಗ ಸ್ವೀಕಾರ ಮಾಡ್ರು ಪುದ್ಗಲದಿಂದ ಸುಖ ದುಃಖ ಇಲ್ಲವೇ ಇಲ್ಲ, ಪುದ್ಗಲವನ್ನ ಸಂಪೂರ್ಣ ಬಿಟ್ಟುಕೊಟ್ರು, ಚೇತನದಿಂದನ ಸುಖ ದುಃಖ ಇದೆ, ಚೇತನವನ್ನ ಸಂಪೂರ್ಣ ಸ್ವೀಕಾರ ಮಾಡ್ತು. ಈ ಚೇತನ ಸಂಪೂರ್ಣ ಸ್ವೀಕಾರ ಮಾಡಿದ ನಂತರ ಇನ್ನೂ ವಾಸ್ತವಿಕ ಸುಖದ ಪ್ರಾಪ್ತಿ ಆಗ್ತಾ ಇಲ್ಲ. ಇದಕ್ಕೆ ಕಾರಣೇನ? ಅದಕ್ಕೆ ಕಾರಣ ಹೇಳ್ತಾರೆ, ನಿನಗ ಪುದ್ಗಲ ಕರ್ಮದ ಸಂಯೋಗದಿಂದ, ನಿನಗ ಪುದ್ಗಲ ಕರ್ಮದ ಸಂಯೋಗದಿಂದ ದೇಹಾದಿ ದ್ರವ್ಯಗಳ ಪ್ರಾಪ್ತಿಯಾಗಿ ಸಂಬಂಧ ಬಂದಿದೆ. ಪುದ್ಗಲ ಕರ್ಮದ ಮೊದಲು ಮಾಡಿದಿಲ್ಲ ಅಜ್ಞಾನ ಅವಸ್ಥೆದೊಳಗ, ಅದು ಯಾರು ಭೋಗ್ಸವ್ರಪ್ಪ? ಆ ಅಜ್ಞಾನ ಅವಸ್ಥೆದೊಳಗ ಏನು ಮಾಡಿದಿ, ಆ ಪುದ್ಗಲ ಕರ್ಮದ ಸಂಯೋಗ ಮಾಡುವುದರಿಂದ ನಿನಗೆ ದೇಹಾದಿ ದ್ರವ್ಯಗಳ ಸಂಬಂಧ ಆಗಿದೆ. ಸಂಬಂಧ ಆಗಿದೆ, ಸಂಯೋಗ ಆಗಲಿಲ್ಲ. ಸಂಯೋಗ ಯಾವುದರ ಜೊತೆ ಆಗೈತಿ? ಪುದ್ಗಲ ಕರ್ಮದ ಜೊತೆ ಸಂಯೋಗ. ಈ ಮಹತ್ವದ ಮಾತನ್ನ ನಾವು ತಿಳ್ಕೊಳ್ಳೋದು. ಪುದ್ಗಲ ಕರ್ಮದ ಜೊತೆ ಸಂಯೋಗ ಅರ್ಥಾತ್ ಆ ಪುದ್ಗಲ ಕರ್ಮ 8 ಪುದ್ಗಲ ಕರ್ಮ ಆತ್ಮನ ಅಸಂಖ್ಯ ಕ್ಷೇತ್ರದೊಳಗ ಏಕ ಕ್ಷೇತ್ರ ಅವಗಾಹ ರೂಪದಿಂದ ಇವೆ ಅಂತ ಹೇಳಿ ಅಲ್ಲಿ ಸಂಯೋಗ ಶಬ್ದದ ಪ್ರಯೋಗ. ಸಂಯೋಗ ಶಬ್ದದ ಪ್ರಯೋಗ ಏಕ ಕ್ಷೇತ್ರದೊಳಗಿದೆ. ಅದು ಕೂಡ ಹೇಗಿದೆ, ಅದು ಮತಿಜ್ಞಾನ ಯಾವಾಗ ಬರ್ತಿದ್ವಿ ವ್ಯಾಖ್ಯಾ ಆ ಸ್ಪಷ್ಟ ಮಾಡೋದಿದೆ. ಏಕ ಕ್ಷೇತ್ರದೊಳಗೆ ಹೇಗಿದೆ ವಿಜಯನ ಆಗಮದೊಳಗೆ ವ್ಯಾಖ್ಯಾ ಬರ್ತೈತಿ, ಇದು ಸತ್ಯ ಇದೆ. ಮತಿಜ್ಞಾನದ ಪೂರ್ವಕ ಶ್ರುತಜ್ಞಾನ ಆಗ್ತಿದೆ, ಇದು ಆಗಮದೊಳಗೆ ಬರ್ತಿದೆ, ಇದು ಸತ್ಯ ಇದೆ. ಆದ್ರೆ ಇದರೊಳಗೆ ಸತ್ಯದ ಅಂಶ ಅಷ್ಟ ಮತ್ ಅಸತ್ಯದ ಅಂಶ ಅಷ್ಟ, ಇದರದ ನಿರ್ಣಯ ಇನ್ನು ಮಾಡೋದೈತ್ರಿ. ಇವೆರಡೂ ಮುಗಿದ ನಂತರ ಯಾವಾಗ ನಾವು ಮತಿಜ್ಞಾನದ ಕಡೆ ಹೋಗ್ತೀವಿ ಆಗ ಅದರದ್ದು ನಿರ್ಣಯ ಮಾಡೋದಿದೆ. ಆ ನಿರ್ಣಯ ಮಾಡಿದ ನಂತರ ನಮಗೆ ಸ್ಪಷ್ಟ ಅಂದ್ರೆ ಅಸಂಖ್ಯ ಸೂರ್ಯನಂಥ ಪ್ರಕಾಶ ಬೀಳ್ತಿದೆ ನಮ್ಮ ಜ್ಞಾನದೊಳಗ. ಅಂದ್ರೆ ಇದ್ಯಾವುದು ಸ್ಥಿರ ಇಲ್ಲ, ಕೇವಲ ನನ್ನ ಆತ್ಮ ಒಬ್ಬನೇ ಸ್ಥಿರ ಇದ್ದೇನೆ. ಯಾವ ಮತಿಜ್ಞಾನದ ಪೂರ್ವಕ ಶ್ರುತ ಜ್ಞಾನ ಆಗ್ತಿದೆ, ಇದೆಲ್ಲ ವ್ಯಭಿಚಾರ ಉಪಚಾರದ ಮಾತಿದೆ ಅಂತ ನಿರ್ಣಯ ಮಾಡ್ತೀವಿ. ಆದ್ರೆ ಅದನ್ನು ಸಿದ್ಧ ಮಾಡೋದಿದ್ರಿ. ಈಗೇನ್ ಮಾಡೋದೈತಿ? ಈಗ ಎಲ್ಲಿ ಬಂದಿದ್ರು? ಈಗ ಬಂದಿದ್ದಿದೆ ಪುದ್ಗಲ ಕರ್ಮದ ಸಂಯೋಗದಿಂದ, ಅಂದ್ರೆ ಏಕಕ್ಷೇತ್ರ ಅವಗಾಹ ರೂಪದೊಳಗೆ ಬಂದಿದೆ ಪುದ್ಗಲ ಕರ್ಮದ ಸಂಯೋಗದಿಂದ. ಆದ್ರೆ ಆ ಏಕಕ್ಷೇತ್ರಾವಗಾಹ ರೂಪ ಹೇಗೆ ಬಂದಿದೆ ಅದರದ ಸ್ಪಷ್ಟೀಕರಣ ಮತಿಜ್ಞಾನದ ಸಮಯದೊಳಗೆ ಬರೋದೈತ್ರಿ. ಈಗ ತಿಳ್ಕೊಳ್ಳೋದ ಪುದ್ಗಲ ಕರ್ಮದ ಸಂಯೋಗ ಇದೆ. ಈ ಪುದ್ಗಲ ಕರ್ಮದ ಸಂಯೋಗದಿಂದ ದೇಹ ಮೊದಲಾದ ದ್ರವ್ಯಗಳ ಸಂಬಂಧ, ಈ ದೇಹ, ಕುಟುಂಬ, ಪರಿವಾರ, ವಸ್ತು, ಒಡವೆ, ಮನೆ, ಇವೆಲ್ಲ ಸಂಯೋಗ ಬಂದ ಏನಾಗಿದ್ದೇನೆ? ವಾಸ್ತವಿಕವಾಗಿ ಪುದ್ಗಲ ಕರ್ಮದ ನಿಮಿತ್ತ ಸಂಯೋಗದಿಂದ, ಪುದ್ಗಲ ಕರ್ಮದ ಸಂಯೋಗದಿಂದ ದೇಹಾದಿಗಳ ಸಂಬಂಧ ಬಂದಿದೆ. ದೇಹ ನಮ್ದಲ್ಲ, ದೇಹ ನನ್ನದು ಅಂತ ಹೇಳಿ ನಾ ತಿಳ್ಕೋತಾ ಇದ್ದೇನೆ. ಸಂಬಂಧ, ಇವರು ನಮ್ಮ ಸಂಬಂಧಿಕರು. ಆಪ್ತರು ಬರ್ತಾರಲ್ಲ, पाहुणे आल्यानंतर हे आमचा पाहुणे, कसं तुमचा पाहुणे? एकमेक आहे तुम्ही दोघं.
ಅದೇ ಪ್ರಕಾರ ಇಲ್ಲಿ ಏನ್ ಹೇಳ್ತಾರು, ಇಲ್ಲಿ ಹೇಳ್ತಾರು ಪುದ್ಗಲ ಕರ್ಮದ ಸಂಯೋಗದಿಂದ ದೇಹಾದಿಗಳ ಸಂಬಂಧ ಆಗೈತೆ ನನಗೆ. ಈಕೆ ಪತ್ನಿ ಇದ್ದಾಳೆ, ಈ ಮಗಳಿದ್ದಾಳೆ, ಇವ್ ಮಗ ಇದ್ದ, ಇದ್ರ ಈ ರೀತಿ ಸಂಬಂಧ ಆಗೈತ್ರಿ. ಅರ್ಥಾತ್ ಸಂಬಂಧ ಅರ್ಥಾತ್ ಎರಡೂ ದೇಹ ಒಂದಲ್ಲ, ಎರಡೂ ಜೀವ ಒಂದಲ್ಲ. ಸಂಬಂಧ ಮತ್ತು ಸಂಯೋಗ ಶಬ್ದದೊಳಗ ಎಷ್ಟು ಅಂತರಿದೆ. ಸಂಯೋಗ ಶಬ್ದ ಏಕ ಕ್ಷೇತ್ರಾವಗಾಹ ರೂಪಿದೆ, ಸಂಬಂಧ ಶಬ್ದ ಸ್ವಯಂ ಪ್ರಕಟ ಮಾಡ್ತಿದೆ, ಭಿನ್ನ ಮಾಡ್ತಿದಿಲ್ಲ. ಈ ಪ್ರಕಾರ ಜ್ಞಾನಿಗಳು ಯಾವ ಶಬ್ದ ಪ್ರಯೋಗ ಆಗ್ತಿದೆಯೋ ಆ ಶಬ್ದ ಪ್ರಯೋಗದ ಧಾರಣ ನಮ್ಮಲ್ಲಿ ಆದ ನಂತರ ನಮಗ ಭಾವ ತನಕ ಹೋಗೋ ಕಲೆ ಬರ್ತಿದ್ರಿ. ಇಲ್ಲೇನು ಹೇಳ್ರು, ಪುದ್ಗಲ ಕರ್ಮದ ಸಂಯೋಗದಿಂದ, ಪುದ್ಗಲ ಕರ್ಮದ ಸಂಯೋಗ ಆತ್ಮನ ಪ್ರದೇಶದೊಳಗೆ ಬಂದು ನಿಂತಿದೆ ಅದಕ್ಕೆ ಕರ್ಮ, ಅದರಿಂದ ಅದಕ್ಕೆ ಸಂಯೋಗ ಅಂದ್ರು. ಆ ಸಂಯೋಗ ಕೂಡ ಉಪಚಾರ ಇದೆ, ಮುಂದೆ ಸ್ಪಷ್ಟ ಮಾಡೋದು. ಈಗೇನ್ ಹೇಳ್ತಾರೆ, ಪುದ್ಗಲ ಕರ್ಮದ ಸಂಯೋಗದಿಂದ ದೇಹ ಮೊದಲಾದ ದ್ರವ್ಯಗಳ ಸಂಬಂಧ ಇದೆ. ಸಂಬಂಧ ಬರಲಿಲ್ಲ, ಸಂಬಂಧ ಇದೆ ಅಂದ್ರೆ ನಮ್ಮ ಬುದ್ಧಿಯೊಳಗಿದೆ ಸಂಬಂಧ. ಯಾವ ಸಂಬಂಧ ಬಂದಿದೆ ಆ ಸಂಬಂಧ ನಿನ್ನ ಜೊತೆ ಬರುವುದಿಲ್ಲ ಪ್ರಭು. ನೀ ಹೋಗು ವೇಳೆದೊಳಗೆ ನಿನ್ನ ಜೊತೆ ಬರುವುದಿಲ್ಲ. ನಿನಗ ಹಾರ್ಟ್ ಅಟ್ಯಾಕ್ ಆದಾಗ ಆ ಸಂಬಂಧಕ್ಕೆ ಬರುವುದಿಲ್ಲ, ಬರ್ತೀವಿ. ಇದು ಸಂಬಂಧದ ವ್ಯಾಖ್ಯೆ. ನೀವು ಹೊರಟು ಹೋಗುವ ವೇಳೆದೊಳಗೆ ನೀವು ಒಬ್ಬ ಶವ ರೂಪದಿಂದ ಹೋಗ್ಬೇಕಪ್ಪ. ನಿನ್ನ ಸಂಬಂಧಿಕರ ಪತ್ನಿ ಪುತ್ರಾದಿಗಳು ಯಾರೂ ಬರುವುದಿಲ್ಲ. ಇದೇನೈತಿ, ಇದು ಸಂಬಂಧ ಶಬ್ದ. ಅದರ ಸಲುವಾಗಿ ದೇಹಾದಿಗಳ ಸಂಬಂಧ ಬಂದಿದೆ. ಇದನ್ನು ಎಲ್ಲಿ ಮತ್ತೆ ಪುಷ್ಟಿ ಮಾಡ್ರು, ಪುದ್ಗಲವಂತೂ ಜಡವಿದೆ, ಅಲ್ಲಿ ಓದ ಸೇರಿಸಿರಿದಲ್ಲ. ಅಂದ್ರೆ ಅದನ್ನು ಇನ್ನಿಷ್ಟು ಪೋಷಣೆ ಮಾಡ್ರು. ಪುದ್ಗಲ ಜಡನೇ ಇದೆ, ಇವ್ರು ಬಂದವ್ರು ಜಡ ಇಲ್ಲ. ಸಂಬಂಧ ಬಂದಿದೆ, ಪತ್ನಿ ಸಂಬಂಧ 50 ವರ್ಷ. ಈ ಪ್ರಕಾರ ಸಂಬಂಧ ಮತ್ತು ಸಂಯೋಗ ಶಬ್ದದ ಅರ್ಥ ತಿಳಿದ ನಂತರ ಇಲ್ಲಿ ದೇಹಾದಿ ದ್ರವ್ಯಗಳ ಸಂಬಂಧವಿದೆ. ದೇಹಾದಿ, ಈ ದೇಹಾದಿ ದ್ರವ್ಯಗಳ ಸಂಬಂಧ ಇರುವುದರಿಂದ ಈ ಬಾಹ್ಯದೊಳಗೆ ಯಾವ ರೂಪಿದೆಯೋ, ಬಾಹ್ಯದೊಳಗೆ ಯಾವ ರೂಪಿದೆಯೋ ಈ ರೂಪಕ್ಕೆ ದೇಹ ಅನ್ಲಿಲ್ಲ ರೀ. ಎಂಥ ಅದ್ಭುತ ಮಾತು ಜ್ಞಾನಿಗಳು. ಬಾಹ್ಯದೊಳಗೆ ಯಾವ ರೂಪ ಇದೆಯೋ, ಈಗ ಮನುಷ್ಯನ ರೂಪಿದೆ. ಈ ಬಾಹ್ಯದೊಳಗೆ ಯಾವ ರೂಪ ಇದೆಯೋ ಇದಕ್ಕೆ ದೇಹ ಅನ್ಲಿಲ್ರಿ. ಮೊದಲು ಹೇಳ್ರು ದೇಹಾದಿಗಳ ಸಂಬಂಧ ಇದೆ ಅಂತ ಹೇಳ್ರು, ಆದ್ರೆ ಆ ದೇಹಾದಿಗಳ ಸಂಬಂಧ ಏನಿದೆ ಅದಂತ ಹೇಳಲಿಲ್ಲ. ದೇಹಾದಿಗಳ ಸಂಬಂಧ ಇದೆ, ಆದರೆ ಬಾಹ್ಯದೊಳಗೆ ಯಾವ ರೂಪ ನಿನಗ ಗೋಚರ ಆಗ್ತಾ ಇದೆಯೋ ಈ ರೂಪ ಇದೆ ದ್ರವ್ಯ. ಈ ಬಾಹ್ಯ ರೂಪ ಏನಿದೆಯೋ ಇದಿದೆ ದ್ರವ್ಯ. ಇದರಿಂದ ನಿರ್ಧಾರ ಮಾಡ್ತಾ ಹೋಗು, ಇದು ದ್ರವ್ಯ ಇದೆ. ಎಂಥ ಅದ್ಭುತ ಮಾತು ಹೇಳ್ತಾರೆ ಆಚಾರ್ಯ ಭಗವಂತ. ಏನಿದೆ, ವೇಳೆ ಆಗಿ ಹೋಗಿದ್ದಿಲ್ಲ, 5 ನಿಮಿಷ ಜಾಸ್ತಿ ಆಗಿದೆ. ಏನೋ ಉಳಿದಿದೆ, ಆಯ್ತು. ವಾಸ್ತವಿಕ ನೋಡ್ರಿ, ಅದ್ಭುತ ಮಾತೈತಿ. ಈ ಶರೀರದ ಮೇಲೆ ನಾವು ಮೋಹ ಮಾಡ್ತೀವಿ, ಇದು ಕ್ಯಾಸೆಟ್ ಮಾಡುವ ಮಾತಲ್ಲ. ನಿನ್ನೆ ಕೌಟುಗೊಪ್ಪದಿಂದ ಅಜಿತ್ ಖಮ್ಲಾಪುರಿ ಇಲ್ಲಿ ಇದ್ದಿಲ್ಲ, ಅಜಿತ್ ಉಗಾರಿ ಇಲ್ಲಿ ಆಪರೇಟರ್ ಇದ್ದವ. ಆ ಅಜಿತ್ ಉಗಾರಿಂದ ನಿನ್ನೆ ಫೋನ್ ಬಂದಿತ್ತು. ರಾತ್ರಿ 12 ಗಂಟೆಗೆ ಅವ್ರಿಗೆ ಫೋನ್ ಬಂತತ. ಅವ್ರ ಸಂಬಂಧಿಕ ಒಬ್ಬ ಫೋನ್ ಮಾಡಿದ್ರು. ಯಾರಿಗೆ? ಅಜಿತ್ಗ. ಅವ ಮನೆಯೊಳಗೆ ಮಲ್ಕೊಂಡಾಗ ಫೋನ್ ಮಾಡಿದ್ರು. ಫೋನ್ ಮಾಡಿದ, ನದಿ ವಿಪರೀತ ಬರ್ತಾ ಇದೆ, ಈಗಿಂದ ಈಗ ನೀ ಸ್ಥಾನ ಬಿಡಿ, ಮನೆ ಬಿಟ್ಟು ಈಗಿಂದ ಇಲ್ದಿದ್ರೆ ನೀ ತೇಲಿ ಹೋಗ್ತಿ. ಅವ್ರ ಸಂಬಂಧಿಕ ದತ್ವಾಡದವ್ರಂತ ಅವ್ರು ಫೋನ್ ಮಾಡಿದ್ರು. ಫೋನ್ ಮಾಡಿದ ನಂತರ ನೀವು ಎಲ್ತೀರಿ ಜಾಗೃತಾಗಿ. ಆಶ್ಚರ್ಯದ ಮಾತಿದೆ, ಘಟನೆ ತಿಳ್ಕೊಳ್ಳುವ ಮಾತಿದೆ ರೀ. ಇದ ಆ ಕ್ಯಾಸೆಟ್ದೊಳಗೆ ಬರೋದಲ್ಲ ಅಂತ ಹೇಳಿ ಹೇಳಲಿಲ್ಲ.
ಆಮೇಲೆ ಅವನು ಎದ್ದ 12 ಗಂಟೆಗ ಎದ್ದ ನಂತರ ನೋಡ್ತಾನೆ ಎಲ್ಲಾ ಕಡೆ ಹಾಹಾಕಾರ, ಎಲ್ಲರೂ ತಮ್ಮ ಹೋಗು ತಯಾರಿ ಮಾಡ್ತಾರೆ. ಎಷ್ಟು ಗಂಟೆಗ? ರಾತ್ರಿ 2 ಗಂಟೆಗೆ ಇವ್ನಿಗೆ ನಿರ್ಣಯ ಆಯ್ತು, ನಾನು ಹೋಗುದು, ನಾನು ಬರ್ತೇನೆ ಅಂತ ಹೇಳ್ದೆ ಎಲ್ರಿಗೂ. ಹೇಳಿದ ನಂತರ ಕೂಡ ಎಲ್ರು ತಮ್ದು ಆದ ನಂತರ ಹೋಗವ್ರಲ್ಲ, ನಿಮ್ಮ ಹಾಗೆ ಯಾವ್ದ್ರ ನಾವು ಕೂತ್ಕೋತಾರ್ರಿ. ಹೇಳಿ ಹೋಗೋದೈತೆ ನೀರಿನೊಳಗೆ ನನಗ ನಾ ಪಾರಿ ಹೋಗೋದೇ ತೊಟ್ಲ ಕೂಸೈತಿ ಇದ್ರೆ ಇಲ್ಲಿ ಅಂತ ಹೇಳಿ ನಾವು ಮನೆಗೆ ಬೆಂಕಿ ಹಚ್ಚಿದಾಗ ಹೊರಗೆ ಬರ್ತೀವ್ರಿ. ಬರ್ತಾವ. ಇದು ಸ್ವಭಾವ ಇರ್ಲಿ, ಸ್ವರೂಪ ಐತಿ ಜೀವಿತ, ಸ್ವಾರ್ಥ ತಿರುಗಿದ. ಈ ಪ್ರಕಾರ ಅವ ಎಲ್ಲ ನಿರ್ಣಯ ಮಾಡೋದ್ರೊಳಗ ಆ ಇದ್ದಂಥ ಜನ ಕೆಲವರು ಹಾದರು. ಇವನ್ ಸಲುವಾಗಿ ಯಾರು ದಾರಿ ಕಾಯ್ದೆ. ನಂತರ ಇವನ್ 3 ಗಂಟೆಗ ಯಾವುದೂ ವಸ್ತು ತಗೊಳ್ಳೋದನ್ನ, ಬಟ್ಟೆ ತಗೊಂಡ ಸುಟ್ಕೇಸದೊಳಗೆ ಹಾಕೊಂಡ, ಆ ಸುಟ್ಕೇಸ್ ತಗಲಿ ಮೇಲೆ ಇಟ್ಕೊಂಡಿದ್ದಾನೆ, ಸೊಂಟಕ್ಕ ಬ್ಯಾಟ್ರಿ ಕಟ್ಕೊಂಡಿದ್ದಾನೆ, ಒಂದು ಹೆಗಲ ಮೇಲೆ ಒಂದು ಮಗನನ್ನೇ ಇಟ್ಕೊಂಡಿದ್ದಾನೆ, ಇನ್ನೊಂದು ಮಗ ಅವನ ಪ್ಯಾಂಟ್ ಹಿಡಿದ ಬೆನ್ ಹತ್ತಿದೆ. ಮತ್ತ ಒಂದು ಮಗಳಿತ್ತು, ಅದನ್ನ ಪತ್ನಿ ತಗೊಂಡಿದ್ದಾರೆ, ಆಕೆ ಹೆಗಲ ಮೇಲೆ ಇಟ್ಕೊಂಡ ಬರ್ತಿದ್ದಾರೆ. 2.5 ಕಿಲೋಮೀಟರ್ ರಾತ್ರಿ 3 ಗಂಟೆಗೆ ಸೊಂಟ ಬರಬರಿ ನೀರಿನೊಳಗಿಂದ ಬರ್ತಾರೆ. ನನಗೆ ದಿನಾನೇಮ ಹಾದಿದ ಪರಿಚಯ ಇತ್ತು ಅಂತ ಹೇಳಿ ನಾ ಹಾದಿಗೆ ಹಿಡ್ದ ಬಂದೆ. ಹಾದಿ ಬಿಟ್ಟು ಸ್ವಲ್ಪ ಹೋದರೆ ನೀರಿನೊಳಗೆ ತೇಲಿ ಹೋಗ್ತಿದ್ದೆ. ಈ ಪ್ರಕಾರ ಅಲ್ಲಿಂದ 2.5 ಕಿಲೋಮೀಟರ್ ಬಂದ ನಂತರ ಅಲ್ಲಿ ಸಂಕರಟ್ಟಿಗೆ ಬಂದರ್ರಿ. ಸಂಕರಟ್ಟಿಗೆ ಬಂದ ನಂತರ ಅಲ್ಲಿ ಡಾಕ್ಟರ್ ಕಡೆ ಹೋದ್ರಿ. ಎಲ್ಲಾ 3 ಹುಡುಗರಿಗೆ ಮೇ ಇಷ್ಟು ಕಾದು ಸಿಡಿತಿತ್ತು. ಅಲ್ಲಿ ಹೋಗಿ ಇಂಜೆಕ್ಷನ್ ಮಾಡ್ಕೊಂಡ್ರಿ. ಇಂಜೆಕ್ಷನ್ ಮಾಡ್ಕೊಂಡ ನಂತರ ರಾತ್ರಿ ಮೇಳಿಗೆ 5 ಗಂಟೆಗೆ ಬಂದಿದ್ದಾರೆ ಸಂಕರಟ್ಟಿಗೆ ರೀ. 5 ಗಂಟೆಗೆ ಬಂದ ನಂತರ ಅಲ್ಲಿ ಇಂಜೆಕ್ಷನ್ ಮಾಡ್ಕೊಂಡ ಬಸ್ ಸ್ಟಾಪ್ಗೆ ನಿಂತಿದಾರ್ರಿ. ಬಸ್ ಯಾವ ಕಡೆ ಇದಾವ? ಸುತ್ತಾಟಿ ಕುರ್ಚಿಗೆ ಬಂದ್ರಿ. ಕುರ್ಚಿಗೆ ಬಂದ ನಂತರ ಟ್ರೈನ್ ಬಿಡೋದು ಕಠಿಣ ಅನ್ಕತ್ರು. ಇಷ್ಟೆಲ್ಲ ಕೃಷ್ಣಾ ನದಿ ಮಹಾಪೂರ್ ಬಂದದ್ದೀಗ. ಆಮೇಲೆ ಟ್ರೈನ್ ಕೂಡ ನಿಧಾನವಾಗಿ ಬಿಟ್ರಂತ. ನಿಧಾನವಾಗಿ ಬಿಟ್ಟ ಕುರ್ಚಿಗೆ ಬಂದ ನಂತರ ಉಗಾರ್ಕ್ ಬಂದ್ರಿ. ಉಗಾರ್ಕ ಬಂದ ಅಲ್ಲಿಂದ ಮತ್ತ ನೀರೊಳಗೆ ಹೋಗುದ್ರಿ. ಸಣ್ಣ ಉಗಾರ್ಕ ನೀರೊಳಗೆ ಹೋಗಿ ಅಲ್ಲಿ ತನ್ನ ತಂಗಿ ಗಂಡ ವೆಟರ್ನರಿ ಡಾಕ್ಟರ್ ಇದ, ಅವ್ರ ಮನೆಗೆ ಬಂದ ಶ್ವಾಸ ಬಿಟ್ಟು ಹೇಳ್ತಾರೆ. ಇಲ್ಲದೆ ಹೋದರೆ ಆ ಜೀವ ಹೇಗೆ ಹೋಗೋದು ನಿಶ್ಚಿತ ಇತ್ತು ಅಥವಾ ಇಲ್ಲ ರೀ. ಪುನರ್ಜನ್ಮ ಸಿಕ್ತು. ಮನ್ಯಾಗ 20 ಚೀಲ ಗೋಧಿ ಇದಾವ್, ದನಗಳಿದಾವ್. ಅವತರದ ದನ ಕಟ್ಟಿದ ಅದರದ ಹಗ್ಗ ಕೊಯ್ದು ಬಿಟ್ಟಿ ಅವತರನ್ನ ಹೊರಗೆ ಹಾಕಿ ಬಾಗಿಲಿಗೆ ಚೀಲಿ ಹಾಕಿ ಬಂದಿದೆ. 25 ಚೀಲ ಮಿಕ್ಸರ್ ಇದೆ ತಂದಿಟ್ಟಿ, ನಾನು ಕಬ್ಬಿಗೆ ಹಾಕ್ಬೇಕಂತ ಹೇಳಿ. ಅದ ಯೋಜನೆ ಏನೇನು ಇರ್ತೀವಿ. ಹೋದ ವರ್ಷ ಕಬ್ಬಿಗೆ ರೇಟ್ ಬರೋದರಿಂದ ಎಲ್ಲಾ ಕಬ್ಬ ಹಚ್ಚಿದೆ, ₹1,00,000 ಲೋನ್ ತಗ್ರಿ. ಇದೆಲ್ಲ ಒಬ್ಬಂದ ಕಥೆ ಇದೆ. ಇಲ್ಲಿ ಬಂದ ನಂತರ ಅವನು ಸರ್ವಿಸ್ ಮಾಡೋದ್ರಿಂದ ಅವನಿಗೆ ಪಗಾರ ಬರ್ಬಹುದು. ಸರ್ವಿಸ್ ಇಲ್ಲದೆ